ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೆ ನಾನು ವ್ಲಾಗ್‌ನ ಶುರು ಮಾಡಿದ್ದೀನಿ. ಯೂಶುವಲಿ ಬೆಡ್ ಎಲ್ಲ ನಾನು ಸರಿ ಮಾಡೋದಿಲ್ಲ ಪ್ರತಿದಿನ. ಮನೆಯವರೇ ಮಾಡ್ತಾರೆ. ಬಿಕಾಸ್ ನಾನು ಬೇಗ ಎದ್ದಿರ್ತೀನಿ ಅಲ್ವಾ, ಆಮೇಲೆ ಅವರು ಲೇಟಾಗಿ ಎದ್ದೇಳ್ತಾರೆ. ಬಟ್ ಇವತ್ತು ಏನೋ ಕೆಲಸ ಇದೆ ಅಂತ ಹೇಳಿ ಬೆಳಿಗ್ಗೆ 6 ಗಂಟೆಗೇನೆ ಹೋದ್ರು. ಹಾಗಾಗಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಏನಂದರೆ ಫಸ್ಟು ನಾನು ರಾಗಿ ಎಲ್ಲ ತೊಳೆದಾಕಬೇಕು. ರಾಗಿ ಹಿಟ್ಟು ಖಾಲಿ ಆಗೋಗ್ಬಿಟ್ಟಿದೆ. ಸೊ ಅದನ್ನ ಒಂದು 45 ಮಿನಿಟ್ಸೇ ಆಗತ್ತೆ ನನಗೆ ಅದೆಲ್ಲ ತೊಳೆಯೋದಕ್ಕೆ. ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು ಒಂದು ದುಪ್ಪಟ್ಟಾಗೆ ಹಾಕ್ಬಿಟ್ಟು ರಾಗಿನೆಲ್ಲಾನು ನೀರ ಸೋರಕ್ಕೆ ಬಿಟ್ಬಿಡ್ತೀನಿ. ಅಂದರೆ ಒಂದು ಟಬ್ಬಲ್ಲಿ ಹಾಕ್ಬಿಟ್ಟು ಸೋರಕ್ಕೆ ಬಿಟ್ಬಿಡ್ತೀನಿ. ಅದು 1 ಅವರ್ ಬಿಟ್ಟಿದ್ದೀವಿ ಅಂದರೆ ಚೆನ್ನಾಗಿ ನೀರೆಲ್ಲ ಸೋರೋಗ್ಬಿಟ್ಟಿರುತ್ತೆ. ಆಮೇಲೆ ನಾನು ಇಲ್ಲಿ ಏನು ಹಾಲ್ ಇದೆ ಅಲ್ವಾ ನಮ್ಮ ರೂಮ್ ಹತ್ರ, ಅಲ್ಲೇನೆ ಒಣಗಾಕೊಂಡ್ಬಿಡ್ತೀನಿ. ಇವಾಗ ಟೆರೆಸ್ ಮೇಲೆಲ್ಲ ಜಾಸ್ತಿ ಒಣಗಾಕಕ್ಕೆ ಹೋಗ್ತಿಲ್ಲ. ಇನ್ನು ನಿಮಗೆಲ್ಲ ಗೊತ್ತೇ ಇರತ್ತೆ, ನಾನು ಎವ್ರಿ ಮಂತು ಇಂಡಸ್ ವ್ಯಾಲಿಯಿಂದ ಪ್ರಾಡಕ್ಟ್ಸನ್ನು ತರಿಸ್ಕೊತಿರ್ತೀನಿ ಅಂತ ಹೇಳಿ. ಸೊ ಈ ಸತಿನೂ ನಾನು ಒಂದು 3 ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಸೊ ಅದು ಯಾವ್ದ್ಯಾವುದು ಮತ್ತು ಅದರ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡಿಬಿಡೋಣ ಅಂತ ಹೇಳಿ. ಸೊ ಇವಾಗ ನನಗೆ ಲಾಸ್ಟ್ ಟೈಮ್ ನಾನು ಈ ಥರ ಒಂದು ಸೆರೆಮಿಕ್ ಕೋಟಿಂಗ್ ಅದು ಒಂದು ಇದನ್ನು ತರಿಸಿದ್ದೆ. ಸೊ ಅದು ತುಂಬಾ ಇಷ್ಟ ಆಗೋಯ್ತು. ಮಾಡೋಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮತ್ತು ಆಯಿಲ್ ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆ ಹಿಡಿಯುತ್ತೆ ಅಂತ ಹೇಳಿ ಇದಾಯಿತು ನನಗೆ. ಹಾಗಾಗಿ ಈಗ ಅದರಲ್ಲೇ ತರಿಸ್ತಾ ಇದ್ದೀನಿ. ಇದು ಸೆರಮಿಕ್ ಕೋಟಿಂಗ್ ಆಗಿರತ್ತೆ. ಕಡಾಯಿ 24 ಸೆಂಟಿಮೀಟರ್ ಇದೆ. ಹಾಗೆಯೇ ವಿತ್ ಹ್ಯಾಂಡಲು ಮತ್ತು ಲಿಡ್ ಕೊಟ್ಟಿದ್ದಾರೆ. ಸೊ ಇನ್ನು ಇದು ಬಂದು ನಿಮಗೆ 100% ಟಾಕ್ಸಿಕ್ ಫ್ರೀ ಇರತ್ತೆ. ಹಾಗೆ ಇದರಲ್ಲಿ PFOA ಮತ್ತು PFAS ಫ್ರೀ ಇರತ್ತೆ. ಮತ್ತು ಇದು ಇಂಡಕ್ಷನ್ನು ಹಾಗೇನೆ ಗ್ಯಾಸ್ ಎರಡಕ್ಕೂ ಸಹ ನಾವು ಯೂಸ್ ಮಾಡ್ಬೋದು. ಅಂದರೆ ಕೆಲವೊಂದು ಐಟಮ್ಸ್ ಹೆಂಗಿರುತ್ತೆ ಅಂದರೆ ಇಂಡಕ್ಷನ್ ಮೇಲೆ ಇಡೋದಕ್ಕಾಗೋದಿಲ್ಲ. ಬಟ್ ಇದು ಆ ಥರ ಪ್ರಾಬ್ಲಮ್ ಇಲ್ಲ, ನಾವು ಎರಡರ ಮೇಲೂ ಇಡ್ಬೋದು. ಸೊ ಇದು ಒಂದು ಕಡಾಯಿನ ತರಿಸ್ಕೊಂಡಿದ್ದೀನಿ. 24 ಸೆಂಟಿಮೀಟರ್ಸ್ ಬರುತ್ತೆ ವಿತ್ ಲಿಡ್. ತುಂಬಾ ಚೆನ್ನಾಗಿದೆ. ಸೊ ಇಂಡಸ್ ವ್ಯಾಲಿ ಬಗ್ಗೆ ಅಂತೂ ಹೇಳೋದೇ ಬೇಡ. ನೆಕ್ಸ್ಟ್ ಬಂದು ಒಂದು ಫ್ರೈಯಿಂಗ್ ಪ್ಯಾನು. ಇದು ಬಂದು ನಿಮಗೆ ಸೇಮ್ 22 ಸೆಂಟಿಮೀಟರ್ಸ್ ಬರುತ್ತೆ. ಇದು ಅಷ್ಟೇ 100% ಟಾಕ್ಸಿಕ್ ಫ್ರೀ ಇರುತ್ತೆ. ಹಾಗೆಯೇ ಇದೂ PFOA ಮತ್ತು PFAS ಫ್ರೀ ಆಗಿರತ್ತೆ. ಮತ್ತು ಇದು ಇಂಡಕ್ಷನ್ನು ಹಾಗೆಯೇ ಗ್ಯಾಸ್ ಸ್ಟವ್ ಎರಡರ ಮೇಲೂ ಇಟ್ಕೊಬೋದು ವಿತ್ ಲಿಡ್ ಬರತ್ತೆ. ಸೊ ಹನಿ ಇವಾಗ ಸ್ವಲ್ಪ ಸ್ಟಿರ್ ಫ್ರೈಸ್ ಎಲ್ಲ ಸ್ವಲ್ಪ ಮಾಡ್ತಿರ್ತಾಳಲ್ವ ವೆಜಿಟೇಬಲ್ಸ್ದು, ಮತ್ತು ಆಮ್ಲೆಟ್ ಹಾಕ್ಲಿಕ್ಕೆ ಎಲ್ಲನೂ ಚೆನ್ನಾಗಿರತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ಅಂತೂ. ಹಾಗಾಗಿ ಮತ್ತು ಇದು ಕಲರು ನನಗೆ ಸ್ವಲ್ಪ ಗ್ರೀನ್ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ನನಗೆ ಇಷ್ಟವಾಗಿರುವಂಥ ಕಲರಲ್ಲೇ ಬಂದ್ಬಿಟ್ಟಿದೆ. ಸೊ ಇದಕ್ಕೇನು ಲಿಡ್ ಬಂದಿಲ್ಲ, ಬಟ್ ಇರೋ ಲಿಡ್ಸ್ ಎಲ್ಲ ಆರಾಮ್ಸೆ ಆಗತ್ತೆ. ಸೊ ಎಷ್ಟೊಂದು ಲಿಡ್ಸೇ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಅನ್ಸುತ್ತೆ. ಅದಾದಮೇಲೆ ಒಂದು ಸ್ಟೈನ್ಲೆಸ್ ಸ್ಟೀಲ್ ನೈಫ್ ಸೆಟ್ ಆಫ್ 3ನ ತರಿಸಿದ್ದೀನಿ. ತುಂಬ ಇಷ್ಟ ಆಯಿತು ನನಗೆ. ಅಂದರೆ ನಮ್ಮ ಮನೇಲಿ ನಿಜ ಹೇಳಬೇಕು ಅಂದರೆ ಒಂದೇ ಒಂದು ನೈಫ್ ಇದೆ ಗೊತ್ತಾ. ಅಂದರೆ ಸ್ವಲ್ಪ ದೊಡ್ಡದು 2 ಇದೆ. ನಾರ್ಮಲ್ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ಒಂದೇ ಇದ್ದಿದ್ದು. ಹಾಗಾಗಿ ಇವಾಗ ಹನಿನೂ ಮಾಡ್ತಿರ್ತಾಳೆ, ಪ್ಲಸ್ ನಾನು ಮಾಡ್ತಿರ್ತೀನಿ. ಅವಳು ಸ್ವಲ್ಪ ಎಕ್ಸ್ಟ್ರಾ ನಾನಾದರೆ ಬರೀ ಮುಂಚೆ ಟಿಫನ್ನು ಅಡುಗೆ ಮಾಡು, ಸ್ವಲ್ಪ ಈ ಮೊಟ್ಟೆ ಬೇಯಿಸೋದು, ಕಡಲೆ ಬೀಜ ಈ ಟೈಪಲ್ಲಿ ಮಾಡ್ತಿದ್ದೆ ನನ್ನ ಒಂದು ಸ್ಟೈಲು ಅಡುಗೆ. ಬಟ್ ಈಗ ಹನಿ ಸ್ವಲ್ಪ ಜಾಸ್ತಿ ಫೈಬರ್ ಇರಬೇಕು, ಪ್ರೋಟೀನ್ ಇರಬೇಕು ಅಂತ ಹೇಳಿ ಅವಳು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರ್ತಾಳೆ. ಆದರೂ ರೆಗ್ಯುಲರ್ ಆಗಿ ನಾವೇನು ಅಡುಗೆ ಮಾಡ್ತೀವಿ ಅದು ಮಾಡಲೇಬೇಕಲ್ವ. ಅದಕ್ಕೆ ಒಂದು ನೈಫ್ಗೆ ಇಬ್ರು ಯಾವಾಗಲೂ ನನಗೆ ಬೇಕು ಅಂತ. ಅದರಲ್ಲೂ ಕೆಲವು ಸತಿ ನಮ್ಮ ಮನೆಯವ್ರು ಏನಾದರೂ ಪಪ್ಪಾಯನೋ ಪೊಮಗ್ರೆನೇಟ್ ಏನಾದರೂ ಕಟ್ ಮಾಡ್ತಾ ಇದ್ರೆ ಅವರು ನಾನು ಒಂದೇ ನೈಫ್ ಎಲ್ಲ ಕಿತ್ತಾಡ್ತಿದ್ವಿ. ಸೊ ಅವಶ್ಯಕತೆ ಇತ್ತು ನಮಗೆ. ಹಾಗಾಗಿ ಇಂಡಸ್ ವ್ಯಾಲಿನಲ್ಲೇ ಇಂಟ್ರಡ್ಯೂಸ್ ಮಾಡಿದ್ರಲ್ವಾ ಅಂತ ಹೇಳಿ ತರಿಸ್ದೆ ನೈಫ್ನ. ಸ್ಟೈನ್ಲೆಸ್ ಸ್ಟೀಲದು ಅಲ್ವಾ ಅಂದ್ಬಿಟ್ಟು. ಸೊ ಇದು ಅಷ್ಟೇ, ನಾನು ಇನ್ನು ಈಗ ತೆಗೆದು ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ. ವೆಯ್ಟ್ಲೆಸ್ ಇದೆ, ತುಂಬ ವೆಯ್ಟ್ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ನೈಫ್ ಇಟ್ಕೊಳ್ಳೋಕ್ಕೇನು. ಅಂದರೆ ಇವು ಕೆಲವೊಂದು ನೈಫ್ ಏನಂದರೆ ಗ್ರಿಪ್ಪು ಚೆನ್ನಾಗಿರಬೇಕು. ಮತ್ತು ಈ ಸ್ಟೀಲ್ ಆಗಿರೋದ್ರಿಂದ ಇನ್ನೊಂದು ಹೇಳಬೇಕು, ನೈಫ್ ವಿಚಾರಕ್ಕೆ ಬಂದರೆ ಇಲ್ಲಿ ಪ್ಲಾಸ್ಟಿಕ್ನ ಹಾಕಿರೋದ್ರಿಂದ ಈ ಎಡ್ಜ್ ಏನು ಬರುತ್ತೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗಲೀಜು ಕೂತ್ಕೊಳ್ಳೋದು ಅದೆಲ್ಲ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಇದು ಸ್ಟೀಲ್ ಆಗಿರೋದ್ರಿಂದ ಮತ್ತು ಇದು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ತುಂಬಾ ಈಸಿಯಾಗಿದೆ. ಸೊ ಚೆನ್ನಾಗಿದೆ ನೈಫ್ ಸೆಟ್ಟು. ಸೊ ಈ ಮಂತ್ ನನ್ನ ಒಂದು ಶಾಪಿಂಗ್ ಇಂಡಸ್ ವ್ಯಾಲಿದು ಬಂದು ಇವು 3 ಐಟಮ್ಸ್ ಆಗಿರತ್ತೆ.
ಸೊ 3 ನನಗೆ ತುಂಬಾ ಇಷ್ಟ ಆಗಿದೆ. ಹಾಗೆಯೇ ಇದಲ್ದಿರ ನಾನು ರೆಗ್ಯುಲರ್ ಆಗಿ ಏನು ಇಂಡಸ್ ವ್ಯಾಲಿ ಐಟಮ್ಸನ್ನೆಲ್ಲ ಯೂಸ್ ಮಾಡ್ತೀನಿ. ಪ್ರತಿಯೊಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅಂದರೆ ಈ ಐಟಮ್ಸು ಲಿಂಕನ್ನು ಕೊಟ್ಟಿರ್ತೀನಿ. ಹಾಗೆಯೇ ಅವ್ರದ್ದು ವೆಬ್ಸೈಟ್ ಲಿಂಕನ್ನು ನಾನು ಹಾಕಿರ್ತೀನಿ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ಅವ್ರ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಇದಲ್ದಿರ ತುಂಬ ವೆರೈಟಿ ಆಫ್ ಅಂದರೆ ತುಂಬ ಐಟಮ್ಸ್ ಇದೆ. ಸೊ ಹಾಗೆ ನಿಮ್ಮೊಂದು ವೇಳೆ ಪರ್ಚೇಸ್ ಮಾಡುವಾಗ ಪುಷ್ಪಾ ಮಹೇಶ್ ಅಂತ ಅಂದ್ಬಿಟ್ಟು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ ನಿಮ್ಗೊಂದು 12%ವರೆಗೂ ಆಫರ್ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಸೊ ಇನ್ನು ಈಗ ನೆಕ್ಸ್ಟ್ ನಮ್ಮ ಒಂದು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ಗೆ ರೆಡಿ ಮಾಡಬೇಕು. ಅಡುಗೆ ಮಾಡಿ ಟಿಫನ್ ಎಲ್ಲಾನು. ಸೊ ನಿಮ್ಗೆ ಗೊತ್ತೇ ಇರುತ್ತೆ, ಹೊಸದಾಗಿ ಏನಾದರೂ ಐಟಮ್ಸ್ ಬಂದರೆ ನಾನು ಅದರಲ್ಲೇ ಅಡುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಇವತ್ತು ಆ್ಯಕ್ಚುಲಿ ಹನಿ ಮಾಡ್ತೀನಿ. ನೆನ್ನೆನೇ ಹೇಳೋದ್ಲು, ಇದು ನೋಡಿದ ತಕ್ಷಣ ಅಮ್ಮ ಇದ್ರಲ್ಲಿ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ. ಅವಳಿಗೂ ಸೇಮ್ ನನ್ನಂಗೇನೆ ಹೊಸ್ದಾಗಿ ಏನಾದರೂ ಐಟಮ್ಸನ್ನು ನೋಡಿದ್ರೆ ಕಿಚನ್ ಐಟಮ್ಸ್ ಅವಳು ತುಂಬ ಇಷ್ಟಪಡ್ತಾಳೆ. ಅಂದರೆ ಅಡುಗೆ ಮಾಡೋಕ್ಕೆ ಯಾರಿಗೆಲ್ಲ ಇಷ್ಟ ಇರುತ್ತೆ ಅವ್ರಿಗೆ ಸ್ವಲ್ಪ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಸ್ವಲ್ಪ ಪಾತ್ರೆ ಸಾಮಾನುಗಳ ಮೇಲೂ ಆಸೆ ಇರುತ್ತೆ ಅಲ್ವಾ. ಹಾಗಾಗಿ ಓಕೆ, ನೋಡೋಣ ಇವಾಗ ಏನು ಮಾಡ್ಬೋದು ಅಂತ. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಟ್ಬಿಡ್ತೀನಿ. ಇನ್ನು ತುಂಬ ಸತಿ ಮಿನಿ ಬ್ಲಾಗ್ಸಲ್ಲೆಲ್ಲ ನಾನು ಹೇಳ್ತಾನೆ ಇದ್ದೀನಿ, ಹನಿನೇ ಮಾಡ್ತಿರ್ತಾಳೆ, ನಾನು ಮಾಡೋದು ತುಂಬ ರೇರ್ ಅಂತ ಹೇಳಿ. ಬ್ರೇಕ್ಫಾಸ್ಟು ಅವ್ರದ್ದೇ ಇರುತ್ತೆ. ಇಲ್ಲ ಹನಿ ಮನೇಲಿದ್ದರೂ ಅಷ್ಟೇ, ಇಲ್ಲ ಪಾವನಿ ಇದ್ದರೂ ಅಷ್ಟೇ, ಅವರೇ ಬಂದು ನಿಂತ್ಕೊಂಡ್ಬಿಡ್ತಾರೆ ಕಿಚನಲ್ಲಿ. ಬಟ್ ಕೆಲವು ಸತಿ ಏನಾಗುತ್ತೆ ಅಂದರೆ ಅವರು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದಿರತ್ತೆ. ಅಂದರೆ ಇವಾಗ ಆಗಸ್ಟ್ ಫಸ್ಟ್ ವೀಕಲ್ಲಿ ಅವರು ಡ್ಯಾನ್ಸ್ ಕ್ಲಾಸಲ್ಲಿ ಒಂದು ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇದೆ. ಹಾಗಾಗಿ ಪ್ರಾಕ್ಟೀಸ್ ಏನಾದರೂ ಇದ್ದಾಗ ಬೆಳಿಗ್ಗೆನೇ ಒಂದೊಂದು ಸತಿ ಕರೀತಾರೆ 6:30-7 ಗಂಟೆ ಅಷ್ಟೊತ್ತಿಗೆ. ಆವಾಗ ನಾನು ಮಾಡ್ಕೋತೀನಿ ಅಷ್ಟೇನೆ, ಉಳ್ದಂಗೆ ಅವರೇ ಮಾಡ್ತಾರೆ. ಇನ್ನು ಸಾರಂತೂ ನಾನೇ ಮಾಡಬೇಕು ಕಂಪಲ್ಸರಿಯಾಗಿ. ಅವರಿಬ್ರಿಗೂ ಸಾರು ಮಾಡೋ ಇಂಟ್ರೆಸ್ಟ್ ಸ್ವಲ್ಪನೂ ಇಲ್ಲ. ಅವ್ರು ಏನಿದ್ರು ಬ್ರೇಕ್ಫಾಸ್ಟ್ ಮಾಡೋದು ಮತ್ತು ಹಾಗೇನೆ ಏನಾದರೂ ವೆರೈಟಿಯಾಗಿ ಡಿಶಸ್ ಮಾಡೋದು, ಹೊಸ್ದಾಗಿ ಏನಾದರೂ ಎಕ್ಸ್ಪರಿಮೆಂಟ್ಸ್ ಮಾಡೋದು ಅವೆಲ್ಲ ಇಷ್ಟಪಡ್ತಾರೆ. ಬಟ್ ನಾನು ಅದೇ ಅವ್ರಿಗೆ ರೇಗಿಸ್ತಾ ಇರ್ತೀನಿ, ಅಲ್ಲ ಇವಾಗೇನೋ ನಾನು ಇದೀನಿ ಮಾಡ್ತೀನಿ ಸಾರು, ಮತ್ತು ನೀವು ಮದುವೆ ಮಾಡ್ಕೊಂಡೆಲ್ಲ ಹೋದ್ಮೇಲೆ ಬರೀ ನನ್ನ ಟಿಫನ್ ಒಂದು ಮಾಡ್ತೀನಿ, ಮಧ್ಯಾಹ್ನ ರಾತ್ರಿಗೂ ಇದೇ ಥರ ವೆರೈಟಿ ಮಾಡ್ಕೊಂಡಿರೋಕ್ಕಾಗತ್ತಾ ನೀವು? ಸಾರು ಮುದ್ದೆ ಅನ್ನ ಎಲ್ಲ ಮಾಡ್ಬೇಕಲ್ವ, ತಿನ್ಬೇಕಲ್ವ ಅದನ್ನು ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ರೆ, ಅವಾಗ ಮಾಡೋಣ ಬಿಡಮ್ಮ, ಅವಾಗ ನೋಡ್ಕೊಳ್ಳೋಣ ಬಿಡಮ್ಮ ಅಂತ ಹೇಳ್ತಿರ್ತಾರೆ. ಸೊ ಇವಾಗಿಂದ ಮಾಡಿದ್ರೆ ಅಲ್ವಮ್ಮ ಕಲ್ತ್ಕೊಳಕ್ಕಾಗತ್ತೆ ನಿಮಗೆ ಅಂತ ಅಂದರೆ, ನೀನಿದೆಯಾ ಅಲ್ಲ ಅಮ್ಮ, ನಾ ಏನಾದರೂ ಸಾರು ಮಾಡಬೇಕು ಅಂದರೆ ನಿನಗೆ ಫೋನ್ ಮಾಡ್ತೀವಿ, ನೀನು ಹೇಳ್ಕೊಡ್ತೀಯ, ಮಾಡ್ಕೋತೀನಿ. ನಾನು ಇವಾಗ ಮಣಿಪಾಲಲ್ಲಿ ಇದ್ದಾಗ, ಮೈಸೂರಲ್ಲಿ ಎಲ್ಲ ಇದ್ದಾಗ ಹಂಗೆ ತಾನೇ ಆಗ್ತಿತ್ತು ಅಂತ. ಬಟ್ ಅದೇನೋ ನಿಜ, ಅವಳಲ್ಲೆಲ್ಲ ಇದ್ದಾಗ ಏನು ಮಾಡೋಳು ಅಂದರೆ ನನಗೆ ಫೋನ್ ಮಾಡೋಳು, ಏನಾದರೂ ಸಾರು ಮಾಡಬೇಕು, ಇಲ್ಲಾಂದರೆ ನಾನು ಮಾಡೋ ಯಾವುದಾದ್ರೂ ಅವಳಿಗೆ ಮಾಡಬೇಕು ಡಿಶ್ ಅಂತ ಅಂದಾಗ ರೆಸಿಪಿ ಕೇಳಕ್ಕೆ ಫೋನ್ ಮಾಡಿಬಿಡೋಳು, ಅಮ್ಮ ಹೆಂಗೆ ಮಾಡೋದು, ಏನು ಹಾಕಬೇಕು ಅಂತ ಹೇಳಿ. ಸೊ ಅದನ್ನೇ ಫಾಲೋ ಮಾಡ್ತೀವಿ ಮದುವೆ ಆದಮೇಲೂ ಅಂತ ಹೇಳಿ. ಮೇ ಬಿ ಈಗ ನಾನು ಎಷ್ಟೋ ಸರಿ ನಮ್ಮ ಅಮ್ಮನಿಗೆ ಫೋನ್ ಮಾಡ್ತೀನಿ, ಏನಾದರೂ ಕೆಲವೊಂದು ಅಡುಗೆಗಳು ಅಮ್ಮ ಮಾಡೋದು ಚೆನ್ನಾಗಿದ್ದಾಗ, ಅಮ್ಮ ಹೆಂಗೆ ಮಾಡೋದು ಹೇಳು, ಇದಕ್ಕೆ ಏನು ಹಾಕಬೇಕು ಅಂತ ಹೇಳಿ. ಸೊ ಎಲ್ಲರ ಮನೇಲೂ ಇದು ಕಾಮನ್ನೇ ಅನ್ಕೋತೀನಿ ಅಲ್ವಾ. ಸೊ ಇನ್ನು ನಮ್ಮ ಮನೆಯವರು ಈಗ ಬರ್ತಾರೆ. ಅಂದರೆ ಅವರು ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದು ಏನೋ ಕೆಲಸದ ಮೇಲೆ, ಬಟ್ ಆಫೀಸ್ಗೆ ಹೋಗಬೇಕು ಅವರು. ಹಾಗಾಗಿ 8:30 8:45 ಅಷ್ಟೊತ್ತಿಗೆ ಬರ್ತೀನಿ, ಬಾಕ್ಸ್ ರೆಡಿ ಮಾಡಿಕ್ಕಿರು ಅಂತ ಹೇಳಿದರು. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಟಿಫನ್ ಅಡುಗೆದೆಲ್ಲ ರೆಡಿ ಮಾಡಿ ಬಾಕ್ಸ್ನ ಪ್ಯಾಕ್ ಮಾಡಿ ಇಡಬೇಕು. ಏನೋ ನನ್ನ ಮಗಳು ಘಾಟ್ ಇಕ್ಬಿಟ್ಟಿದ್ದಾಳೆ. ಏನು ಮಾಡ್ತಾ ಇದೀಯಾ ನೀ? ಎಗ್ ಫ್ರೈ ಮಾಡ್ತಾ ಇದ್ದೀನಿ. ಎಗ್ ಫ್ರೈ ಮಾಡ್ತಾ ಇದೆಯಾ? ಆಯ್ತಾ ಟಿಫನ್ ಎಲ್ಲ? ಆಗಿದೆ. ಎಣ್ಗಾಯಿ ಗೊಜ್ಜು ಮಾಡಿದ್ದಾಳೆ ಮಗಳು. ರೊಟ್ಟಿ ಮಾಡಿದ್ದೀನಿ. ಯಾರ್ದು ರೆಸಿಪಿ ಎಣ್ಗಾಯಿ ಗೊಜ್ಜು? ನಂದೆ. ನಿಂದ? ಕಳ್ಳಿ. ನನ್ನ ಹತ್ರ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೇಳಿ ಮಾಡಿಸ್ಬಿಟ್ಟು ನೋಡಿ ನಂದೇ ಅಂತಾಳೆ. ಬಟ್ ನಾನು ಹೇಳಿದೆ ಅಷ್ಟೇ ಬಾಯಲ್ಲಿ, ಪಾಪ ಎಲ್ಲ ಅವಳೇ ಮಾಡಿದ್ದು. ನಂದು ಅಡುಗೆ ಕೆಲಸ ಎಲ್ಲ ಆಯಿತು. ಈಗ ಟಿಫನ್ ಕೆಲಸ ಅವಳದು. ರೊಟ್ಟಿನೂ ಆಯ್ತಾ? ಮಾಡಿಟ್ಬಿಟ್ಟಿದ್ಯಾ? ಮಾಡ್ತಾ ಇದ್ದೀನಿ. ರೊಟ್ಟಿ ಆಗಿಲ್ವ ಇನ್ನು? ಆದಂಗೈತೆ. ರೊಟ್ಟಿನ? ರೊಟ್ಟಿ ಆಗಿದೆ ಅಲ್ಲ ಇಲ್ಲಿ. ಸೊ ರೊಟ್ಟಿನೂ ಎಲ್ಲ ಮಾಡಿಟ್ಬಿಟ್ಟಿದ್ದಾಳೆ. ಟಿಫನ್ ಮಾಡಬೇಕು. ಇನ್ನು ಆಯ್ತಾ ನಿಂದು ಕೆಲಸ ಎಲ್ಲ? ಏನಿದೆ ಇವತ್ತಿನ ಸ್ಕೆಡ್ಯೂಲ್ ನಿಂದು? ಫುಲ್ ಪ್ಯಾಕ್ ಆಗಿದ್ದೀನಿ. ಇಲ್ಲ
ಟೈಮೇ ಇಲ್ವಾ? Time ಏನು ಅಷ್ಟೊಂದು ಏನು ಪ್ಯಾಕ್ ಆಗಿದೆಯಮ್ಮ? ಇದಾದ್ಮೇಲೆ ಹಾಂ ಫ್ರೆಶ್ ಅಪ್ ಆಗ್ಬೇಕು, ಎಲ್ಲ ಕ್ಲೀನ್ ಮಾಡಿ ಹಾಂ ಅದು ಪ್ಯಾಂಟ್ರಿಗೆ ಎಲ್ಲಾನು ಎತ್ತಿಟ್ಟಿ ಹ್ಞೂ ನಂದೊಂದು ಸ್ವಲ್ಪ ಕೆಲಸ ಇದೆ ಮಾಡಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಹ್ಞೂ ಬಂದು ಮಲ್ಕೊಳ್ಳೋದ ಅಷ್ಟೇ. ಆ್ಯಕ್ಚುಲಿ ಕೇಳಿ, ಡ್ಯಾನ್ಸ್ ಕ್ಲಾಸ್ಗೆ ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀರಾ ನೀವಿಬ್ರು? ಟೈಮಿಂಗ್ಸ್ ಹೇಳು. ನಾನೊಂದು 5 o'clock 5:30 ಹೋಗ್ಬೇಕು ಇವತ್ತು. ಹ್ಞೂ ಹೋದ್ರೆ ಬರೋಕ್ಕಾಗುತ್ತೆ 9:30. ನೋಡಿ, ಇವತ್ತೇ ಅಲ್ಲ, ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಒಂದು 10-15 ಡೇಸಿಂದ 9 ಗಂಟೆಗೆ ಬರ್ತಾರೆ, 9-9:30, 5 ಗಂಟೆಗೆ ಹೋಗ್ತಾರೆ, 9:30ಗೆ ಬರ್ತಾರೆ. ಏನಕ್ಕನಿ ಅಷ್ಟೊಂದು? ಆನ್ಯುವಲ್ ಡೇ ಇದೆ ಹಾಂ August 1st. ಹಾಂ, ಸೊ ಹಂಗಾಗಿ ಸ್ವಲ್ಪ ಇದು ಲೇಟ್ ಆಗ್ತಾರೆ. ದಯವಿಟ್ಟು ನಿಮಗೆ ರಿಕ್ವೆಸ್ಟು ಅನಿ ಮೇಡಮ್, ನಮ್ಮ ಸ್ಟವ್ ಎಲ್ಲ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ ನೋಡಿ, ಹೆಂಗೆ ಮಾಡಿಟ್ಟಿದ್ದೀರಾ. ಕೌಂಟರ್ ಟಾಪ್ ಎಲ್ಲ ಒಂಚೂರು ಕ್ಲೀನ್ ಮಾಡಿಕೊಟ್ಬಿಡಿ. ಮಾಡ್ತೀನಿ ಮಾಡ್ಬಿಟ್ಟು ಮಾಡ್ತೀನಿ. ಊಟ ಅಲ್ಲ, ಬ್ರೇಕ್ಫಾಸ್ಟ್, ಟಿಫನ್ ಅನ್ಬೇಕು. ನಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೊಡ್ಬೇಕು. ಪಾಪ ಅವಳ ಚಾನಲಲ್ಲಿ ಕೆಲವರು ಕಮೆಂಟ್ ಮಾಡ್ತಾರೆ ಕನ್ನಡ ಕರೆಕ್ಟಾಗಿ ಮಾತಾಡೋ ಅಂತ. ಏನು ಮಾಡೋದು, ಮಾತೃಭಾಷೆ ತೆಲುಗು, ಮತ್ತು ಮಕ್ಕಳಿಬ್ಬರನ್ನು ನಾವು ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿಸ್ಬಿಟ್ಟಿರೋದು. KVಲಿ ಓದಿರೋರ್ಗೆ ಗೊತ್ತಿರತ್ತೆ, ಅಲ್ಲಿ ಬಂದು ಹಿಂದಿ ಮತ್ತು ಇಂಗ್ಲೀಷ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಫ್ರೆಂಡ್ಸ್ ಹತ್ರ ಸ್ವಲ್ಪ ಕನ್ನಡ ಅಂತಾನೆ ಅಲ್ಲ, ಕನ್ನಡ ಲ್ಯಾಂಗ್ವೇಜೇ ಇಲ್ಲ, ಕನ್ನಡ ಗೊತ್ತಿಲ್ಲ, ಓದಿಲ್ಲ. ಅಂದ್ರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಐ ಥಿಂಕ್ ಇವಾಗ ಆ್ಯಡ್ ಮಾಡಿರ್ಬೋದು, ಬಟ್ ನಮ್ಮ ಇವಾಗ್ಲೂ ಮಾಡಿಲ್ವಾ? ನಮ್ಮ ಮಕ್ಕಳು ಇವಾಗ್ಲೂ ಇಲ್ವಂತೆ. ಕನ್ನಡ ಲ್ಯಾಂಗ್ವೇಜೇ ಇಲ್ಲ ಅವ್ರಿಗೆ. ಪಾಪ ಅವ್ರಿಗೆ ಓದಕ್ಕೆ ಬರೆಯೋಕ್ಕಂತೂ ಬರೋದೇ ಇಲ್ಲ. ಮಾತಾಡೋದು ಏನಂದ್ರೆ, ನಾವು ಮನೆಯಲ್ಲಿ ತೆಲುಗು ಮಾತಾಡ್ತೀವಿ, ಮಾತೃಭಾಷೆ ತೆಲುಗು. ಆದ್ರಿಂದ ಫ್ಯಾಮಿಲಿಲೂ ಎಲ್ಲರೂ ತೆಲುಗುನೇ ಮಾತಾಡೋದು. ಇನ್ನು ಫ್ರೆಂಡ್ಸ್ ಹತ್ರ ಪಾಪ ಕನ್ನಡ ಮಾತಾಡಿ ಕಲ್ತಿದ್ದಾರೆ. ನನ್ನಷ್ಟು ಫ್ಲೂಯೆನ್ಸಿ ಇಲ್ಲ ಅಲ್ವಾ ಕನ್ನ? ಸ್ವಲ್ಪ ಮಿಕ್ಸ್, ಕನ್ನಡ ತೆಲುಗು ಇಂಗ್ಲಿಷ್. ತೆಲುಗು ಮಿಕ್ಸ್ ಮಾಡಲ್ಲ ಜಾಸ್ತಿ, ಇಂಗ್ಲಿಷ್ ಹಿಂದಿನೂ ಸ್ವಲ್ಪ ಕಡಿಮೆ. ನಾವು ತೆಲುಗುದಲ್ಲೂ ಎಷ್ಟೊಂದು ನಾವು ಕನ್ನಡ ಅಂತ ಯೂಸ್ ಮಾಡ್ತೀವಿ. ತೆಲುಗು ಮಾತಾಡೋರು ಬೇರೆ ಕಡೆ ತೆಲುಗು ಲೈಕ್ ಫಸ್ಟ್ ತೆಲುಗು ಮಾತಾಡೋರೆಲ್ಲ ಬಂದ್ಬಿಟ್ಟು ನೀನ್ ತೆಲುಗುನಾ ಅಂತ ಕೇಳ್ತಾರೆ. ಏನು ಸರಿ ಇಲ್ಲ, ಏನ್ ಮಾಡೋದೀಗ? ಅಂದ್ರೆ ಅವಳು ಹೇಳ್ತಾ ಇರೋದು, ಅವಳಗ್ ತೆಲುಗುನು ಕರೆಕ್ಟ್ ಆಗಿ ಮಾತಾಡಕ್ ಬರಲ್ಲ, ಕನ್ನಡನು ಸರಿಯಾಗಿ ಮಾತಾಡಕ್ ಬರಲ್ಲ ಅಂತ ಅವಳು ಹೇಳ್ತಾ ಇರೋದು. ಎಲ್ಲ ಅರ್ಧಂಬರ್ಧ. ಅದೇ ಇಂಗ್ಲಿಷು ಹಿಂದಿ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸರಿ ಇರ್ಲಿ, ಅದಂಗೆ ಕಲ್ಸೋಣ. ಇವಾಗ ವ್ಲಾಗಿಂಗ್ ಬೇರೆ ಮಾಡ್ತಿದ್ದಾಳಲ್ವಾ, ಆಟೋಮೆಟಿಕ್ಕಾಗಿ ಕಲ್ತ್ಕೊಂತಾಳೆ. ಇನ್ನೂ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್, ಅದೊಂದು ರಿಕ್ವೆಸ್ಟು. ಮಕ್ಕಳಿಗೆ ಕಲ್ತ್ಕೊತಾರೆ ಇಬ್ರು. ಓಕೆ, ಇನ್ನು ಆಗಲೇ ಮಗಳು ಟಿಫನ್ ಹಾಕ್ಕೊತಾ ಇದ್ದಾಳೆ. ಇನ್ನು ನಂದು ಸ್ವಲ್ಪ ಕೆಲಸಗಳಿದೆ, ಅದನ್ನು ಮುಗಿಸ್ಕೊಂಡು ಆದಷ್ಟು ಬೇಗ ನಾನು ರಾಗಿ ಎಲ್ಲ ತೊಳೆದಿಟ್ಬಿಟ್ಟು ಬಂದಿದ್ದೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ವಾ, ಈ ಥರ ತೊಳೆದ್ಬಿಟ್ಟು ನಾನು ದುಪ್ಪಟದಲ್ಲಿ ಹಾಕಿ ಟಬ್ ಒಳಗಡೆ ಹಾಕಿಟ್ಬಿಟ್ಟಿರ್ತೀನಿ. ಸೊ ಅದು ನೀರೆಲ್ಲ ತುಂಬ ಚೆನ್ನಾಗಿ ಸೋರ್ಕೊಂಡ್ಬಿಟ್ಟಿರತ್ತೆ. ಇವಾಗ ಇದನ್ನು ಒಣಗಾಕೊಂಡ್ಬಿಟ್ರೆ ಇವತ್ತು ಮತ್ತು ನಾಳೆ 2 ದಿನ ಹಾಕಿದ್ದೀನಿ ಅಂದರೆ ಚೆನ್ನಾಗಿ ಒಣಗಿರತ್ತೆ. ಆಮೇಲೆ ಅದನ್ನು ಬೀಸ್ಕೊಂಬರ್ಬೋದು. ಈ ರೀತಿ ಮಾಡ್ಕೊತಾ ಇರ್ತೀನಿ. ಆದಷ್ಟು ಈಸಿಯಾಗಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀನಿ ಕೆಲಸಗಳನ್ನ. ಇನ್ನು ನನಗೆ ಸುಮಾರು ಜನ DMs ಮಾಡ್ತಾ ಇದ್ದೀರಾ, ಕೆಲವ್ರು ಕಮೆಂಟ್ಸಲ್ಲೂ ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ. ಹನಿದು ಏನಾಯಿತು, ನೆಕ್ಸ್ಟ್ ಎಜುಕೇಷನ್ನು ಅದೆಲ್ಲ ಏನು ಮಾಡ್ತಿದ್ದಾಳೆ ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ಈ ಬ್ಲಾಗಲ್ಲಿ ನೋಡಿದ್ರೆ, ನಾನಿಲ್ಲಿ ರಾಗಿ ಒಣಗಾಕ್ತಿದ್ರೆ ಅವಳು ಕೆಳಗಡೆ ಎಲ್ಲ ಗ್ರಾಸರೀಸ್ ತೊಗೊಂಡು ಬಂದಿದ್ವಿ. ಸೊ ಅದನ್ನೆಲ್ಲ ಆರ್ಗನೈಸ್ ಮಾಡ್ತಿದ್ದಾಳೆ. ಇನ್ನು ಅವಳ ಎಜುಕೇಷನ್ ವಿಚಾರಕ್ಕೆ ಬಂದರೆ, ಹನಿದು MSc ಆಯಿತು. ಅಂದರೆ ಅವಳದು 1.5 ವರ್ಷ ಏನು ಕಾಲೇಜ್ಗೆ ಹೋದ್ಲು, 6 ತಿಂಗಳು ಇಂಟರ್ನ್ಶಿಪ್ ಇದೆಲ್ಲ ಮುಗ್ದಿದೆ. ಬಟ್ ನೆಕ್ಸ್ಟು ಅವಳು PhD ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದಾಳೆ. ಮತ್ತು ಜಾಬ್ ಇವೆರಡೂ ಇದೆ. ಸೊ ನನಗೆ ಜಾಬ್ಗೆ ಹೋಗಲಿ ಅಂತ ಹೇಳಿ ಸಾಕು ಓದಿದ್ದು ಅಂತ ಹೇಳಿ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ. ಬಟ್ ಹಂಗನ್ಬಿಟ್ಟು ನಾನು ಅವಳ ಎಜುಕೇಷನ್ಗೆ ಅಡ್ಡಿ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ.
ಬಟ್ ಅವಳಿಗೆ ಕನಸು ಅದು PhD ಮಾಡೋದು. ಯಾಕಂದರೆ PhD ಅಂದರೆ ಅದು ಅಷ್ಟು ಸುಲಭ ಅಲ್ಲ, ಅದು ಇಷ್ಟೇ ವರ್ಷದಲ್ಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಡಿಗ್ರಿ ಮತ್ತು ಮಾಸ್ಟರ್ಸ್ ಇವೆಲ್ಲನೂ ಆಪ್ಷನ್ ಗೊತ್ತಿರುತ್ತೆ ನಮಗೆ, 3 ವರ್ಷಕ್ಕೆ ಮುಗ್ದೋಗುತ್ತೆ ಇಲ್ಲ 2 ವರ್ಷಕ್ಕೆ ಮುಗ್ದೋಗುತ್ತೆ ಅನ್ನೋದು. ಬಟ್ PhD ಆ ಥರ ಇರಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಬಿಕಾಸ್ ನೆಕ್ಸ್ಟ್ ಅವಳು ಮದುವೆ ಅದೆಲ್ಲನೂ ಇರತ್ತೆ, ಎಲ್ಲಿ ಸ್ಟಕ್ ಆಗಿಬಿಡ್ತಾಳೋ ಅಂತ ಹೇಳಿ. ಬಟ್ ನಾನೇನು ಅವಳಿಗೆ ಅಡ್ಡಿ ಮಾಡ್ತಾ ಇಲ್ಲ, ಅದು ಒಂದು ನನ್ನ ಕನ್ಸನ್ನು ಅವಳ ಹತ್ರನೂ ಹೇಳ್ಕೊಂಡಿದ್ದೀನಿ. ಬಟ್ ಅವಳಿಗೆ ತುಂಬಾ ಇಷ್ಟ ಇದೆ. ಸೊ ನಮ್ಮನೆಯವರಂತೂ ಕಂಪ್ಲೀಟಾಗಿ ಮಕ್ಕಳು ಏನು ಮಾಡ್ತೀನಿ ಅಂದರೂ ಅವಳಿಗೆ ಕಂಪ್ಲೀಟ್ ಸಪೋರ್ಟ್. ನಾನಂತೂ ಈ ವಿಚಾರದಲ್ಲಿ ಮಾತಾಡೋವಾಗೆ ಇಲ್ಲ. ನಮ್ಮನೆಯವ್ರು ನಾನೇನಾದರೂ ಹೇಳಕ್ಕೆ ಹೋಗಿದ ತಕ್ಷಣವೇ ಒಂದೇ ಮಾತು ಹೇಳಿಬಿಡ್ತಾರೆ, ಬೇರೆ ಎಲ್ಲ ನೀನು ಹೇಳು ನಾನು ಕೇಳ್ತೀನಿ, ಬಟ್ ಓದೋ ವಿಚಾರದಲ್ಲಿ ಮಾತ್ರ ನೀನೇನು ಸಜೆಷನ್ಸ್ ಕೊಡೋಕ್ಕೆ ಬರಬೇಡ. ನನ್ನ ಮಕ್ಳು ಏನು ಓದ್ತೀನಿ ಎಲ್ಲಿವರೆಗೂ ಓದ್ತೀನಿ ಅಂದರೆ ಅಲ್ಲಿವರೆಗೂ ನಾನು ಅವ್ರಿಗೆ ಓದಿಸ್ತೀನಿ, ಈ ವಿಚಾರದಲ್ಲಿ ನಾನು ಯಾರ ಮಾತು ಕೇಳಲ್ಲ ಅಂತ ಹೇಳಿಬಿಡ್ತಾರೆ. ಪ್ಲಸ್ ಅವ್ರಿಗೂ ಎಜುಕೇಷನ್ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಓದ್ತಾರೆ ಇಬ್ಬರು ಮಕ್ಕಳು. ಹಾಗಾಗಿ ಸೊ ನೋಡೋಣ, ಅವಳು PhDಗೆ ಕೆಲವೊಂದು ಎಕ್ಸಾಮ್ ಆಲ್ರೆಡಿ ಒಂದು ಬರೆದಿದ್ದಾಳೆ, ಬಟ್ ಇನ್ನೂ ಬರೀಬೇಕು. ಅವಳದು ಬೇರೆದೇ ಒಂದು ಥಾಟ್ ಇದೆ. ಸೊ ಅದು ಎಲ್ಲ ಆದಮೇಲೆ ಹೇಳ್ತೀನಿ, ನಾನು ಈಗಲೇ ಎಲ್ಲ ಹೇಳೋದು ಬೇಡ. ನಾನು ತುಂಬ ಸತಿ ಹೇಳ್ತೀನಿ, ಯಾವುದೇ ವಿಚಾರ ಆಗಲಿ ಆಗೋಕ್ಕಿಂತ ಮುಂಚೆ ನಾನೇನು ಶೇರ್ ಮಾಡಲ್ಲ, ಆದಮೇಲೆ ನಾನು ಹೇಳೋದು. ಸೊ ಅದು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಖಂಡಿತ ಹೇಳ್ತೀನಿ. ಬಟ್ ಇವಾಗ ರೈಟ್ ನಾವು ಅವಳು ಮನೇಲಿರೋದಕ್ಕೆ ರೀಸನ್ ಏನಂದರೆ, ನಾನೇ ಅವಳು ಅಂದರೆ ಇಂಟರ್ನ್ಶಿಪ್ ಮುಗೀತಾ ಇದ್ದಂಗೆ ಹೇಳಿದ್ಲು ನಾನು ಜಾಬ್ ನೋಡ್ತೀನಿ ಅಂತ ಹೇಳಿ. ಬಟ್ ನಾನೇ ಅವಳಿಗೆ 2 months ಪ್ಲೀಸ್ ಏನೂ ನೋಡಬೇಡ ಅಂತ ಅಂದ್ಬಿಟ್ಟು ಹೇಳಿದೆ. ಯಾಕಂದರೆ ಆಲ್ಮೋಸ್ಟ್ 2 ವರ್ಷ ನಾನು ಅವಳಿಂದ ದೂರ ಇದ್ದೀನಿ. ಈಗ ಎಗೇನ್ ಅವಳು ಏನಾದರೂ ಕೆಲಸ ಸಿಕ್ಕಿ ಮತ್ತೆ ಅವಳು ಹೋಗ್ಬೇಕು ಅಂತ ಅಂದಾಗ ನನಗೆ ಅದು ಸ್ವಲ್ಪ ಅಂದರೆ ನನ್ನ ಜೊತೆನೂ ಸ್ವಲ್ಪ ಟೈಮ್ ಇರಲಿ ನನ್ನ ಮಗಳು ಅನ್ನೋದು, ಅದು ತಾಯಿಯಾಗಿ ನನ್ನ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ನನ್ನ ಒಂದು ಭಾವನೆ. ಈಗ ಇಂಟರ್ನ್ಶಿಪ್ ಮುಗಿದ್ರೂ ಅವಳು ಇನ್ನೂ ಕಾನ್ವೊಕೇಶನ್ ಎಲ್ಲ ಏನೂ ಆಗಿಲ್ಲ. ಮಣಿಪಾಲ್ಗೆಲ್ಲ ಹೋಗಿ ಅಲ್ಲೂ ಇನ್ನೂ ಇದೆ ಅವಳು ಇದೆಲ್ಲಾನು. ಸೊ ಅದು ಎಲ್ಲ ಆಗಲಿ, ಮತ್ತು ಹಬ್ಬ ಇದೆ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ, ಇದೆಲ್ಲ ಮುಗಿಸ್ಕೊಂಬಿಡು. ಆಫ್ಟರ್ ದಟ್ ನೀನು ಜಾಬ್ಗೆ ಅಂದರೆ ಜುಲೈ ಆಗಸ್ಟ್ 2 ತಿಂಗಳು ಮಾತ್ರ ಸುಮ್ಮನಾಗ್ಬಿಡಮ್ಮ, ಸೆಪ್ಟೆಂಬರಿಂದ ನೀನು ಜಾಬ್ ಮಾಡು ಅಂತ ಹೇಳಿ. ಬಿಕಾಸ್ ಅವಳು PhD ಬಂದು ಅಂದರೆ ಅವಳು ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ಬರೆದು ಅದರಲ್ಲಿ ಯಾವ ಥರ ಸಿಗುತ್ತೆ ಅನ್ನೋದ್ರ ಮೇಲೇ ಅದು ಡಿಪೆಂಡ್ ಆಗೋದಲ್ವಾ. ಹಾಗಾಗಿ ಅಲ್ಲಿವರೆಗೂ ಅಮ್ಮ ನನಗೆ ಸುಮ್ಮನೆ ಇರೋಕ್ಕೆ ನನ್ನ ಕೈಲಿ ಆಗಲ್ಲ, ನಾನೇನಾದರೂ ಜಾಬ್ ನೋಡ್ಕೋತೀನಿ, ಜಾಬ್ ಮಾಡ್ತಾ PhD ಆದರೆ ಮಾಡ್ತೀನಿ, ಇಲ್ಲ ನನಗೆ PhD ಮಾಡೋದಕ್ಕೆ ಜಾಬಿಂದ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ನಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳಿ ಲೈಕ್ ಸಮಥಿಂಗ್ ಆ ಥರ ಅವಳದೆಲ್ಲ ಪ್ಲ್ಯಾನ್ಸ್ ಇದೆ. ಸೊ ನೋಡೋಣ ಮುಂದಕ್ಕೆ ಯಾವ್ಯಾವ ಥರ ಏನಾಗುತ್ತೆ ಅಂತ ಹೇಳಿ. ಮತ್ತು ಅದ್ರ ಜೊತೆಗೆ ಡ್ಯಾನ್ಸು ಬೇರೆ, ಯಾಕಂದರೆ ಅವಳು ಇಷ್ಟು ದಿನ ಔಟ್ಸೈಡ್ ಇದ್ದು ಆನ್ಲೈನಲ್ಲೇ ಸ್ವಲ್ಪ ಡ್ಯಾನ್ಸನ್ನು ಅವಳು ಕಲಿತಾ ಇದ್ದಿದ್ದು, ಮತ್ತು ವೀಕೆಂಡ್ಸಲ್ಲಿ ಬಂದಾಗ ಹೋಗ್ತಿದ್ಲು ಅಷ್ಟೇ. ಬಟ್ ಇವಾಗ ಡ್ಯಾನ್ಸ್ಗೂ ಸ್ವಲ್ಪ ಅವಳು ಜಾಸ್ತಿನೇ ಕೊಡಬೇಕಾಗತ್ತೆ ಟೈಮು. ಯಾಕಂದರೆ ಪಾವನಿಗೂ ಹನಿಗೂ ಹೋಲಿಸ್ಕೊಂಡ್ರೆ ಇಬ್ಬರು ಈಕ್ವಲಲ್ಲೇ ಇದ್ದಾರೆ. ಬಟ್ ಪಾವನಿ ಸ್ವಲ್ಪ ಬೇಗ ಕಲ್ತ್ಕೊಂಡ್ಬಿಡ್ತಿದ್ದಾಳೆ, ಹನಿಗೆ ಸ್ವಲ್ಪ ಟೈಮ್ ಹಿಡಿತಿದೆ. ಬಿಕಾಸ್ ಯಾಕಂದರೆ ಅವಳು ಪಾವನಿ ಕೊಟ್ಟಷ್ಟು ಟೈಮು ಹನಿ ಕೊಟ್ಟಿಲ್ಲ ಡ್ಯಾನ್ಸ್ಗೆ. ಹಾಗಾಗಿ ಅವಳು ಅದು ಒಂದು ಅವಳ ಮೈಂಡಲ್ಲಿದೆ, ಸ್ವಲ್ಪ ದಿನ ಈಗ ನಾನು ಡ್ಯಾನ್ಸ್ಗೂ ಫೋಕಸ್ ಮಾಡಿ ಅದನ್ನು ಒಂದು ಇದೆಲ್ಲ ಮಾಡಿಕೊಂಡು ಆಮೇಲೆ ಇವೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ. ಮತ್ತು ಅವಳು ಇವಾಗ ಕಂಟೆಂಟ್ ಕ್ರಿಯೇಷನ್ನು ಸ್ಟಾರ್ಟ್ ಮಾಡಿದ್ದಾಳೆ, ಅದು ಮಾಡ್ತಿದ್ದಾಳೆ. ಮತ್ತು ಕೆಲವ್ರು ಹೇಳ್ತಾರೆ ಏನಕ್ಕೆ ಇವೆಲ್ಲ ಮಾಡಬೇಕು, ಬೇರೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ಅಂತ ಹೇಳಿ. ಬಟ್ ನನ್ನ ಮಕ್ಳು ಹೇಳೋದು ನಮಗೆ ಒಂದೇನೆ, ಅಮ್ಮ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿ ಇದ್ದಾಗ ನಾವು ಯಾಕೆ ಮಾಡಬಾರ್ದಮ್ಮ ಅಂತ ಹೇಳಿದಾಗ ಆ್ಯಸ್ ಎ ಪೇರೆಂಟ್ಸ್ ಸಪೋರ್ಟ್ ಮಾಡೋದು ನಮ್ಮ ಒಂದು ಕರ್ತವ್ಯ ಆಗತ್ತೆ ಅಂತ ಹೇಳಿ ನಾನು ಅನ್ಕೊತೀನಿ. ಸೊ ಇಬ್ಬರು ಬ್ಯಾಲೆನ್ಸಿಂಗ್ ಮಾಡ್ತಿದ್ದಾರೆ. ಬಟ್ ನಾನು ಅವ್ರಿಗೆ ಒಂದೇ ಹೇಳ್ತೀನಿ ಯಾವಾಗ್ಲೂ, ಫಸ್ಟು ಇಂಟ್ರೆಸ್ಟು ನಿಮ್ಗೆ ಏನಿದ್ರು ಎಜುಕೇಷನ್ನು ಡ್ಯಾನ್ಸು ಇವೆರಡೂ ನಿಮಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಅದಾದಮೇಲೆ ಕಂಟೆಂಟ್ ಕ್ರಿಯೇಷನ್ನು ವೀಡಿಯೋಸು ಇದನ್ನು ಮಾಡ್ಕೊಳ್ಳಿ. ಯಾವತ್ತೂ ಆಗಲಿ ಫಸ್ಟು ಪ್ರಿಯಾರಿಟಿ ನಿಮ್ದು ಏನೇ ಆದರೂ ಅವೆರಡೇ ಇರಬೇಕು ಅನ್ನೋದು ನಾನು ಅವ್ರಿಗೆ ಕೊಟ್ಟಿರುವಂಥ ಸಜೆಷನ್ನು. ಸೊ ಇವನ್ ಅವರು ಅಷ್ಟೇ, ಈಗ ನಮ್ಮ ಪಾವನಿನೂ ಅಷ್ಟೇ, ಅವಳಿಗೆ ಫ್ರೀ ಇದ್ದಾಗ ಮಾತ್ರ ವಿಡಿಯೋಸ್ ಮಾಡ್ತಾಳೆ, ಹಾಕ್ತಾಳೆ. ಬ್ಯುಸಿ ಇದ್ದಾಗ ಅವಳು ಹಾಕೋದೇ ಇಲ್ಲ. ಸೊ ನಾವು ಅವ್ರಿಗೆ ವಿಡಿಯೋಸ್ ಯಾಕೆ ಹಾಕಿಲ್ಲ, ಅವೆಲ್ಲ ನಾವು ಹೇಳಿಲ್ಲ. ಅದು ಒಂಥರ ಪಾರ್ಟ್ ಆಫ್ ಎ ಲೈಫ್ ಅನ್ನೋ ಥರ ಅಷ್ಟೇ. ಏನೋ ಒಂದು ಪ್ಯಾಷನ್ನು ಮಾಡ್ತೀವಿ ಅಂತ ಹೇಳಿದಾಗ ಎನ್ಕರೇಜ್ ಮಾಡಿದ್ದೀವಿ ಹೊರತು ಅದನ್ನೇ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಫೋರ್ಸ್ ಮಾಡಿದ್ದು ಆ ಥರ ಏನೂ ಇಲ್ಲ. ಬಟ್ ನಮಗೇನಂದರೆ
ಮಕ್ಕಳು ಎಜುಕೇಷನ್ ಓದಿ ಅದರಿಂದನೇ ಅವ್ರು ಏನಾದರೂ ಸಾಧಿಸ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇದೆ. ಪ್ಲಸ್ ಎಜುಕೇಷನ್ ಜೊತೆಗೆ ಡ್ಯಾನ್ಸ್ ಅಂತೂ ಕಂಪಲ್ಸರಿಯಾಗಿ ಅವರು ತಗೊಂಡು ಹೋಗಲೇಬೇಕು. ಯಾಕಂದರೆ ಇಲ್ಲಿವರೆಗೂ ಅವರು ಬಂದು ಇಷ್ಟು ಕಷ್ಟಪಟ್ಟು ಅವರು ಒಂದು ಲೆವೆಲ್ಗೆ ತೊಗೊಂಡು ಬಂದಾಗ ಅದನ್ನು ಬಿಡೋದಕ್ಕಂತೂ ಚಾನ್ಸ್ ಇಲ್ಲ. ಇದ್ರ ಜೊತೆಗೆ ಅವ್ರಿಗೆ ಟೈಮ್ ಇದ್ದು ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಅವರು ಕಂಟೆಂಟ್ ಕ್ರಿಯೇಷನ್ ಮಾಡ್ಬೋದು ಅಷ್ಟೇ. ಬಟ್ ಅದು ಏನು ಅವ್ರಿಗೆ ಅದೇ ಯಾವುದು ಒಂದು ಜಾಬ್ ಆಗ್ಬೋದು, ಇಲ್ಲ ಅದೇ ಅವರು ಲೈಫಲ್ಲಿ ಮುಂದೆ ಅದನ್ನೇ ಅವರು ಮಾಡ್ತಾರೆ ಅಂತ ಏನೂ ಇಲ್ಲ. ಬಟ್ ಇವಾಗ ಹನಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾಳೆ, ಬಿಕಾಸ್ ಅವಳಿಗೆ ಟೈಮ್ ಇದೆ ಅಲ್ವಾ. ಸೊ ಮನೇಲಿದ್ದಾಳೆ, ಟೈಮ್ ಇದೆ, ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾಳೆ. ಸೊ ನಾನು ಅದಕ್ಕೂ ಎನ್ಕರೇಜ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟು ಅವಳು ಈಗ ಹಬ್ಬ ಆಗೋವರೆಗೂ ಅಂತೂ ಜಾಬ್ ಆಗಲಿ ಬೇರೆ ಏನು ಅವಳು ತಲೆ ಕೆಡಿಸ್ಕೋತಾ ಇಲ್ಲ. ಹಬ್ಬ ಎಲ್ಲ ಆದಮೇಲೆ ಅವಳು ಜಾಬ್ ಬಗ್ಗೆ ಎಲ್ಲಾನು ಇರುತ್ತೆ, ಮತ್ತು PhDದು ಎಕ್ಸಾಮ್ಸ್, ಎಂಟ್ರೆನ್ಸ್ ಎಕ್ಸಾಮ್ಸ್ ಬಗ್ಗೆನೂ ಇರುತ್ತೆ. ಸೊ ಅವಾಗ ನಾನು ಆ ಡೀಟೇಲ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇನ್ನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ನಾನು ರೇಷ್ಮೆ ಸೀರೆಗಳು ಏನು ತೊಗೊಂಡು ಬಂದಿದ್ದೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿ, ಹಾಗಾಗಿ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಸುಮಾರು ಜನ ಕೇಳ್ತಾ ಇದ್ರಿ, ಐ ಮೀನ್ ನನಗೆ DM ಬೇರೆ ಬಂದಿತ್ತು, ಮತ್ತು ಈ ಅರ್ನಿ ಕಲೆಕ್ಷನ್ ನಂಬರ್ಗೂ ಸಹ ನಮ್ಮ ಸ್ಟಾಫ್ ಹೇಳ್ತಾ ಇದ್ರು, ಮ್ಯಾಮ್ ಎಲ್ಲಿ ರೇಷ್ಮೆ ಸೀರೆ ತೊಗೊಂಡು ಬಂದಿದ್ದೀರಾ, ಎಲ್ಲರೂ ಇದಕ್ಕೆ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ನಾನು ತಂದಿರೋದು ವೆಂಕಟೇಶ್ವರ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸು, ಚಿಂತಾಮಣಿ ಬರತ್ತೆ, ಚಂದ್ರ ಅಂತ ಅಂದ್ಬಿಟ್ಟು ಹೇಳ್ತಾರೆ ಊರ ಹೆಸರು. ನಮ್ಮ ಚಿಕ್ಕಮ್ಮ ಒಬ್ಬರು ಅಲ್ಲೇ ಇದ್ದಿದ್ದು, ಸೊ ಅವರಿಂದನೇ ನಮಗೆ ಈ ಅಂಗಡಿ ಎಲ್ಲ ಚೆನ್ನಾಗಿ ಪರಿಚಯ ಆಗಿದ್ದು. ಸೊ ಆ ಶಾಪಲ್ಲಿ ನಾನು ತಂದಿದ್ದು ಟೋಟಲ್ 2 ಸ್ಯಾರಿನ ತೊಗೊಂಡು ಬಂದಿದ್ದೀನಿ. ನಾನು ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ. ಸೊ ಫಸ್ಟ್ ಸ್ಯಾರಿ ಬಂದು ಇದು, ಸೊ ಮೆರೂನ್ ಕಲರು. ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ ಮೆರೂನ್ ತಗೋತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ, ಏನಕ್ಕೆ ಈ ಕಲರ್ ತಗೋತಾ ಇದೆಯಾ ಅಂತ ಅಂದ್ಬಿಟ್ಟು. ಅವರು ಇನ್ನೂ ಒಂದು ಹೇಳಿದ್ರು, ಪಿಂಕ್ ತಗೋ ಅಂತ ಹೇಳಿ. ಬಟ್ ನನಗೆ ಪಿಂಕ್ ನನ್ನ ಹತ್ರ ಆಲ್ರೆಡಿ ಇತ್ತು, ಮೆರೂನು ಇದೆ. ಬಟ್ ಮೆರೂನ್ ಏನಂದರೆ ನನ್ನ ಮದುವೆ ರಿಸೆಪ್ಷನ್ಗೆ ಮೆರೂನ್ ಕಲರೇ ನನಗೆ ಸೀರೆ ಕೊಟ್ಟಿದ್ದಿದ್ದು ಅತ್ತೆಯವರು, ರಿಸೆಪ್ಷನ್ ಸ್ಯಾರಿ. ಅದು ಒಂದು ಬಿಟ್ಟರೆ ನನ್ನ ಹತ್ರ ಕಂಪ್ಲೀಟ್ ಮೆರೂನ್ ಸ್ಯಾರಿ ಅನ್ನೋದು ಇಲ್ಲ. ಬಟ್ ಕಂಪ್ಲೀಟ್ ಪಿಂಕ್ ಸ್ಯಾರಿ ಇತ್ತು ನನ್ನ ಹತ್ರ ಆಲ್ರೆಡಿ. ಸೊ ಹಾಗಾಗಿ ನಾನು ಇದಿಲ್ವಲ್ಲ ಅಂದರೆ ಅದು ಆಲ್ಮೋಸ್ಟ್ ಆಲ್ ಆಯ್ತಲ್ವ ಅಷ್ಟು ವರ್ಷ, ಪ್ಲಸ್ ಅದು ಬ್ಲೌಸು ಆಗಲ್ಲ. ಬಟ್ ಅದಕ್ಕೆ ನಾನು ವೈಟ್ ಕಲರ್ ಬ್ಲೌಸನ್ನು ಪೇರಪ್ ಮಾಡಿ ಹಾಕೋತೀನಿ. ಸೊ ಹಂಗಾಗಿ ಮತ್ತೆ ಈ ಒಂದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನಂದರೆ, ನನಗೆ ಸ್ಯಾರೀಸ್ ಏನು ಗೊತ್ತಾ, ನೋಡಿದ ತಕ್ಷಣ ಸೀರೆ ಅಂತಾನೆ ಅಲ್ಲ, ಒಂದು ಡ್ರೆಸ್ ಆಗ್ಬೋದು, ಒಂದು ಜ್ಯುವೆಲ್ರಿ ಆಗಿರ್ಬೋದು, ಏನೇ ಆಗಲಿ ನನಗೆ ನೋಡ್ತೀನಿ ಅಂದರೆ ನೋಡಿದ ತಕ್ಷಣ ನನಗೆ ಅದು ನನ್ನನ್ನು ಅಟ್ರಾಕ್ಟ್ ಮಾಡಬೇಕು. ಲೈಕ್ ಇಮಿಡಿಯೇಟಾಗಿ ನಾನು ಅದನ್ನು ಇದು ಮಾಡಿಬಿಡ್ತೀನಿ. ನನಗೆ ಈ ಬಾರ್ಡರ್ ಏನಿದೆ ನೋಡಿ, ನಿಮಗೆ ಕಾಣಿಸ್ತಿದೆಯೋ ಏನೋ, ಈ ಬಾರ್ಡರ್ ನನಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡಿಬಿಡ್ತು. ತುಂಬಾ ಇಷ್ಟ ಆಯಿತು. ಒಂಥರ ಸೆಲ್ಫಲ್ಲೇ ಇದೆ ಅಲ್ವಾ ಸ್ಯಾರಿ, ಗೋಲ್ಡ್ ಇದು ಬಾರ್ಡರು. ಮತ್ತು ಇನ್ನೊಂದು ಏನಂದರೆ, ಈ ಸೀರೆ ತೊಗೊಳಕ್ಕೆ ಒಂದು 3-4 ರೀಸನ್ನೇ ಇದೆ. ಅದೇ ಒಂದು, ನನ್ನ ಹತ್ರ ಮೆರೂನ್ ಕಲರು ಅದು ಒಂದೇ ಸ್ಯಾರಿ ಇದ್ದಿದ್ದು, ಕಂಪ್ಲೀಟ್ ಮೆರೂನ್ ಇರಲಿಲ್ಲ. ಇನ್ನೊಂದು ರೀಸನ್ ಏನಂದರೆ, ಈ ಬಾರ್ಡರ್ ನನಗೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡ್ತು. ಮತ್ತು ಇನ್ನೊಂದು ಏನಂದರೆ, ಇದಕ್ಕೆ ನಾನು ಐ ಮೀನ್ ಬ್ಲೌಸು ಗೋಲ್ಡ್ ಕಲರಲ್ಲೇ ಮಾಡಿಸ್ಬೋದು ವರ್ಕ್. ಇದಕ್ಕೆ ನಾವು ಯಾವುದೇ ರೀತಿಯ ಕಾಂಬಿನೇಷನ್ ಮಾಡಿಸೋ ಅಂತ ಏನು ಇರಲ್ಲ ಬ್ಲೌಸ್ಗೆ. ಸೊ ಆ ಬ್ಲೌಸ್ನ ನಾನು ಬೇರೆ ಸ್ಯಾರೀಸ್ಗೆ, ನಿಮಗೆ ಗೊತ್ತಿರುತ್ತೆ, ಮಿಕ್ಸ್ ಮ್ಯಾಚ್ ಮಾಡ್ತಿರ್ತೀನಿ. ಸೊ ಅದು ಒಂದು ರೀಸನ್ ಆಯಿತು. ಮತ್ತು ಇನ್ನೊಂದು ರೀಸನ್ ಅಂದರೆ, ಈ ಕಲರ್ಗೂ ನಾನು ಕಾಂಟ್ರಾಸ್ಟಲ್ಲಿ ಯಾವ ಕಲರ್ ಬೇಕಾದರೂ ಬ್ಲೌಸ್ ಹಾಕ್ಕೋಬೋದು ಈ ಒಂದು ಸೀರೆಗೆ. ಸೊ ನಾನು ಇವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಈ ಸೀರೆನ ಸೆಲೆಕ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಮಾತ್ರ. ನಮ್ಮ ಮನೆಯವ್ರಿಗೆ ಡಿಸೈನ್ ಎಲ್ಲ ತುಂಬ ಇಷ್ಟ ಆಯಿತು. ಬಟ್ ಅವ್ರಿಗೆ ಏನಂದರೆ ಮೆರೂನ್ ಕಲರ್ ಅಂದರೆ ಅವ್ರಿಗೆ ಪಿಂಕ್ ತುಂಬ ಇಷ್ಟ ಆಯಿತು. ಅದು ಸ್ವಲ್ಪ ಎಂಬೋಸ್ ಡಿಸೈನ್ ಎಲ್ಲ ಇತ್ತು. ನನಗದು ಸ್ವಲ್ಪ ಓವರ್ ಆಗುತ್ತೇನೋ ಅಂತ ಹೇಳಿ ಅನ್ನಿಸ್ತು. ಅಂದರೆ ಲೈಕ್ ಯಾವುದಾದ್ರೂ ಮದುವೆ ಇದ್ದರೆ, ಇಲ್ಲ ನಮ್ಮ ಮನೆಗಳಲ್ಲಿ ಏನಾದರೂ ದೊಡ್ಡದಾಗಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಆ ಸ್ಯಾರಿ ಓಕೆ. ಬಟ್ ಇವಾಗ ಏನಕ್ಕೆ ಅನ್ನೋ ಥರ ನಾನು ಅದನ್ನು ಬೇಡ ಅಂತ ಅಂದ್ಕೊಂಡೆ. ಅದಾದಮೇಲೆ ಇದು ಒಂದು ಸ್ಯಾರಿ. ಆ್ಯಕ್ಚುಲಿ ಏನಂದರೆ, ಈ ಸೀರೆನ ನಾನು ತಗೊಂಡು ಬಂದ ಮೇಲೆ ಇದನ್ನು ಇಮಿಡಿಯೇಟಾಗಿ ಸೆಲೆಕ್ಟ್ ಮಾಡಿಕೊಂಡೆ, ಇದು ನೋಡಿದ ತಕ್ಷಣ ನನಗೆ. ಬಟ್ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ.
ಬಟ್ ತಗೊಂಡು ಬಂದ ಮೇಲೆ ಅವತ್ತು ಶಾಪಿಂಗ್ ಮುಗಿಸ್ಕೊಂಡು ಬಂದರೆ ನನಗೆ ನೈಟು ನಿದ್ದೆಯಲ್ಲಿ ಇದಾಗ್ತಾ ಇದೆ. ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾನು ಇದೇ ಥರ ಸೀರೆ ತೊಗೊಂಡು ಬಂದ್ಬಿಟ್ಟಿದ್ದೀನ, ಸೇಮ್ ಆಗೋಯ್ತಾ ಏನು ಅಂತ ನಿದ್ದೆಯಲ್ಲಿ ನನಗೆ ಇನ್ನು ಅಷ್ಟೊತ್ತಲ್ಲಿ ಲೈಟ್ ಹಾಕಿ ಅದನ್ನು ಹುಡ್ಕೋದಕ್ಕೂ ಆಗಲ್ಲ. ನಮ್ಮ ಮನೆಯವ್ರು ಬೈತಾರೆ, ಏನು ನಿನ್ನ ಮಿಡ್ ನೈಟಲ್ಲಿ ನಿಂದು ಈ ಅವಸ್ಥೆ ಅಂತ ಹೇಳಿ. ಸೊ ಬೆಳಗ್ಗೆ 5 ಗಂಟೆ ಆಗೋವರೆಗೂ ವೆಯ್ಟ್ ಮಾಡಿ ಎದ್ದಿದ ತಕ್ಷಣ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ನಾನು ಸ್ಯಾರಿನ ಚೆಕ್ ಮಾಡಿದೆ ಅದೇ ಥರನಾ ಅಂತ. ಇಲ್ಲ, ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ. ಈವನ್ ಈ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ನನಗೆ ಬಾರ್ಡರಲ್ಲಿ ಬಂದಿರೋವಂಥ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನನ್ನ ಹತ್ರ ವೈನ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇದೆ, ಅದೇನು ಅಂತ ಗೊತ್ತಿಲ್ಲ ನನಗೆ. ತುಂಬ ಸತಿ ನಾನು ಅನ್ಕೋತೀನಿ ಕೆಲವ್ರಿಗೆ ಕೆಲವು ಕಲರ್ಸು ಸ್ಯಾರೀಸು ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನನ್ಗೆ ಹಂಗೆ ವೈನ್ ನಾನು ಎಷ್ಟು ಅವಾಯ್ಡ್ ಮಾಡ್ತೀನಿ, ವೈನು ಪರ್ಪಲ್ ಶೇಡ್ಸನ್ನು ರೇಷ್ಮೆ ಸೀರೆಯಲ್ಲಿ ಪರ್ಟಿಕ್ಯುಲರ್ ಆಗಿ. ಬಟ್ ಅದೇನೋ ಹಾಗೋ ಹೀಗೋ ಹೆಂಗೋ ನನ್ಗೆ ಒಟ್ಟಿನಲ್ಲಿ ಆ ಶೇಡ್ಸ್ ನನ್ನ ಹತ್ರ ಸ್ಯಾರೀಸು ಆಗೋಗ್ಬಿಡುತ್ತೆ. ಸೊ ಇದು ಹಾಗೆ ಥರ ಆಯಿತು. ಬಟ್ ಈ ಕಾಂಬಿನೇಷನ್ ಇಲ್ಲ ಬಿಡಿ ನನ್ನ ಹತ್ರ, ಇದು ಕಂಪ್ಲೀಟ್ ಡಿಫ್ರೆಂಟ್ ಕಾಂಬಿನೇಷನ್ ಇದೆ. ಇದು ಒಂಥರ ನಿಮಗೆ ಗ್ರೇಷ್ ಕಲರಲ್ಲಿ ಬಂದಿದೆ ಈ ಒಂದು ಬಾಡಿ ಪಾಟ್, ಮತ್ತು ಕಂಪ್ಲೀಟ್ ಇದು ಚೆಕ್ಸ್. ಸೊ ನನಗೆ ಇವೆರಡೂ ಡಿಫ್ರೆಂಟಲ್ಲಿ ಬೇಕಿತ್ತು, ಒಂದೇ ಥರ ಬೇಕಿರಲಿಲ್ಲ. ಒಂದು ಕಾಂಟ್ರಾಸ್ಟು, ಒಂದು ಸೆಲ್ಫ್ ನೋಡಿದೆ, ಇನ್ನೂ ಒಂದು ನೋಡಿದೆ ಅದು ಸೆಲ್ಫೇ ಆಗಿತ್ತು. ಎರಡೂ ಒಂದೇ ಥರ ಆಗೋಗ್ಬಿಡುತ್ತೆ ಅಂತ ಹೇಳಿ ಅವಾಯ್ಡ್ ಮಾಡಿದೆ. ಮತ್ತು ನನಗೆ ಇದು ಒಂದು ಏನು ಈ ಡಿಸೈನ್ ಇದೆ ನೋಡಿ, ಇದು ತುಂಬ ಇಷ್ಟ ಆಗೋಯ್ತು ನನಗೆ ಈ ಬಾರ್ಡರಲ್ಲಿ. ಸೊ ಇದನ್ನು ನನ್ನನ್ನು ಅಟ್ರ್ಯಾಕ್ಟ್ ಮಾಡ್ತು ಅಂತಲೇ ಹೇಳ್ಬೋದು. ಬೆಂಟೆಕ್ಸ್ ಬಾರ್ಡರ್ ಬಂದು ಈ ಥರ ಡಿಸೈನ್ ಬಂದಿದೆ, ಮತ್ತು ಇದು ಒಂಥರ ಲೈಟ್ ಶೇಡ್ಗೆ ಡಾರ್ಕ್ ಕಾಂಬಿನೇಷನ್ ಇರೋವಂಥ ಬಾರ್ಡರ್ ಅಲ್ವಾ, ಹಾಗಾಗಿ ಸ್ವಲ್ಪ ಇಷ್ಟ ಆಗೋಯ್ತು. ಮತ್ತು ಇನ್ನೊಂದು ಏನಂದರೆ, ನೀವು ಬೇಕಿದ್ರೆ ಈ ಸ್ಯಾರಿನ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದ್ರೆ ಇದು ಒಂಥರ ನಮಗೆ ಅಥೆಂಟಿಕ್ ಲುಕ್ಕನ್ನು ಕೊಡುತ್ತೆ. ಅಥೆಂಟಿಕ್ ಅಂದರೆ ಲೈಕ್ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ ನೋಡಿ, ಆ ಫೀಲನ್ನು ಕೊಡುತ್ತೆ. ಸೊ ನನಗೆ ಅದೇ ಥರ ಬೇಕಿತ್ತು ಸ್ಯಾರಿ, ಹಾಗಾಗಿ ಇದೂ ನನಗೆ ಇಷ್ಟ ಆಗೋಯ್ತು. ಸೊ 2 ಸೀರೆ ತೊಗೊಂಡೆ. ಯೂಶ್ವಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪಲ್ಸರಿಯಾಗಿ 2 ಸೀರೆನ ತೊಗೋತೀನಿ. ಒಂದು ನಾನು ತಟ್ಟೆಯಲ್ಲಿ ಇಡ್ತಾರೆ, ಇನ್ನೊಂದು ಅಮ್ಮನವ್ರಿಗೆ ಉಡ್ಸೋದಕ್ಕೆ. ಸೊ ಇನ್ನೂ ಡಿಸೈಡ್ ಆಗಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಈ ಸೀರೆನ ಉಡ್ಸೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಬಿಕಾಸ್ ಕಾಂಟ್ರಾಸ್ಟ್ ಇದೆ ಅಲ್ವಾ, ಹಾಗಾಗಿ ಇದನ್ನು ಉಡ್ಸೋಣ ಅಂತ ಹೇಳಿ ಮೈಂಡಲ್ಲಿ ಇದೆ. ಇನ್ನು ಅದು ಉಡಿಸ್ತೀನ ಇದು ಉಡಿಸ್ತೀನ, ಅವತ್ತಿನ ದಿನ ನನಗೆ ಒಂದು ಇದಾಗತ್ತೆ. ಪ್ಲಸ್ ಮಕ್ಕಳು ನೋಡಿ ಯಾವ್ದು ಹೇಳಿದ್ರೆ ಎಲ್ಲ 3 ಜನ ಡಿಸೈಡ್ ಮಾಡಿಕೊಂಡು ಉಡಿಸ್ತೀವಿ ಸೀರೆನ. ಸೊ ಹೀಗಿದೆ. ಬಟ್ ನನಗೆ ಎರಡೂ ತುಂಬ ಇಷ್ಟ ಆಯಿತು. ಎರಡೂ ನನಗೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿದೆ. ಮತ್ತು ಇವೆರಡು ಈ ಕಾಂಬಿನೇಷನ್ ನನ್ನ ಹತ್ರ ಇಲ್ಲ. ಬಟ್ ವೈನ್ ಇದೆ ನನ್ನ ಹತ್ರ, ಬ್ಲೌಸ್ ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ಇದೆ. ಬಟ್ ಈ ಕಾಂಬಿನೇಷನ್ ನನಗೆ ಇರಲಿಲ್ಲ, ಇಷ್ಟ ಆಗೋಯ್ತು ನನಗೆ ಯಾಕೋ ಇದನ್ನು ನೋಡಿದ ತಕ್ಷಣ. ಪ್ರೈಸ್ ವಿಚಾರಕ್ಕೆ ಬಂದರೆ ಟೋಟಲ್ 2ರಿಂದ ನಾನು 29,000 ಪೇ ಮಾಡಿದೆ. ಒಂದಕ್ಕೆ 15,000 ಮೇ ಬಿ ಇರ್ಬೋದು, ಇದು 14,000. ಅಂದರೆ ನಾನು ಇದೆಷ್ಟು ಅಂತ ಎಲ್ಲ ಓವರ್ ಆಲ್ ಅವ್ರು ಒಂದು 35,000ವರೆಗೂ ಹಾಕಿದ್ರು ರೇಟು. ನಾನು ರಿಕ್ವೆಸ್ಟ್ ಮಾಡಿ ಫೈನಲ್ ಆಗಿ 29,000 ಕೊಟ್ಟಿದ್ದೀನಿ. ಸೊ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು ರೇಟ್ ಅಂದರೆ ಇದು ಮೇ ಬಿ 15,000 ಇರ್ಬೋದು. ಇದು 15,000 ಇರುತ್ತೆ, ಇದು 14,000 ಇರುತ್ತೆ. ಸೊ ನನ್ನ ಬಜೆಟ್ ಇದ್ದಿದ್ದು ನಾನು ಅಂದ್ಕೊಂಡೇ ಹೋಗಿದ್ದೆ ರೇಷ್ಮೆ ಸೀರೆಗೆ 25 to 30 ರೇಂಜಲ್ಲಿ ನಾನು ನೋಡಬೇಕು ಅಂತ ಹೇಳಿ ನಾನು ಫಿಕ್ಸ್ ಮಾಡಿಕೊಂಡು ಹೋಗಿದ್ದೆ ಪ್ರೈಸನ್ನ. ಸೊ ಇನ್ನೂ ಒಂದು ನೋಡಿದೆ, ಅದು ಒಂದು 9,000 ಹೇಳಿದ್ರು, ಒಂದು 7,000ಗೆ ಬರ್ತೀವಿ ಅಂತ ಅಂದರು. ಬಟ್ ಅದು ಅಂದರೆ ಆ ಶಾಪ್ ಅವ್ರು ಹೇಗೆ ಅಂದರೆ ನನಗೆ ತುಂಬ ಪರಿಚಯ, ತುಂಬ ವರ್ಷಗಳಿಂದ ನಾವು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನಮ್ಮನೆಯವ್ರು ಅಂದರೆ ಅವ್ರಿಗೆ ತುಂಬ ಒಂಥರ ಇದು ರೆಸ್ಪೆಕ್ಟ್ ಬೇರೆ ಜಾಸ್ತಿ. ನಮ್ಮನೆಯವರು ಬೇರೆ ಬಂದಿದ್ರಲ್ವ. ಸೊ ಅಂದರೆ ನಾವು ಆ್ಯಕ್ಚುಲಿ ಬಂದು ನಮ್ಮ ಫ್ಯಾಮಿಲಿಲೆಲ್ಲ ಮಗ್ಗ ಜಾಸ್ತಿ. ಸೊ ಈ ಸೀರೆಗಳ ಬಗ್ಗೆ ಎಲ್ಲ ಐಡಿಯಾಸ್ ಚೆನ್ನಾಗಿರತ್ತೆ ನಮ್ಮ ಫ್ಯಾಮಿಲಿಲಿ ಎಲ್ಲಾನ್ಗೂ. ಸೊ ಅವರು ಅದೇ ಹೇಳಿದ್ರು, ನೀವು ಮಗ್ಗದವರು, ನಿಮಗೆ ನಾವು ಹೇಳೋಕ್ಕಾಗಲ್ಲ ಸ್ಯಾರಿ ಅಂದರೆ ಕ್ವಾಲಿಟಿ ಇಲ್ಲದೆ ಇರೋ ಸ್ಯಾರೀಸ್ ಬಗ್ಗೆ ನಾವು ಕೊಡೋಕ್ಕಾಗಲ್ಲ ನಿಮಗೆ, ಫ್ಯಾಕ್ಟ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ. ಆ ಒಂದು ಏನು 9,000 ಹೇಳಿ 7 ಅದು ಇಷ್ಟ ಆಗಿತ್ತು ನನಗೆ. ಬಟ್ ಅದು ಬಂದು ಪವರ್ಲೂಮ್ ಸ್ಯಾರಿ ಆಗಿರತ್ತೆ, ಮತ್ತು ಸ್ವಲ್ಪ ಮಿಕ್ಸಿಂಗ್ ಸಿಲ್ಕ್ ಮತ್ತು ಇವೆಲ್ಲ ಬಂದು ನಮಗೆ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಮತ್ತು ಪ್ಯೂರ್ ಸಿಲ್ಕ್ ಆಗಿರತ್ತೆ.
ಸೊ ಹಾಗಾಗಿ ಅವ್ರು ಹೇಳಿದ್ರು ಮಿಕ್ಸ್ ಇದೆ ಅಮ್ಮ ಇದು ನಿಮಗೆ ನಾವು ಹಂಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ನೀವು ಸ್ಯಾರಿನ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಿಬಿಡ್ತೀರಾ ನೀವು ಅಂತ ಹೇಳಿ. ಸೊ ಅದು ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಮಿಕ್ಸ್ ಅಂತ ಹೇಳಿದ್ರಲ್ವ, ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಬಿಡು ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡೋಣ ಅಂತ ಹೇಳಿ ಅಂದ್ಕೊಂಡೆ, ತೊಗೊಂಬಿಡೋಣ ಹೋಗ್ಲಿ ಸಂಜೆ ಉಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಮೇಲೆ ಯಾಕೋ ಓಕೆ ಬೇಡ ಅನ್ನಿಸ್ತು. ಸಾಕು 2 ರೇಷ್ಮೆ ಸೀರೆ. ಮೇ ಬಿ ಅದು ತೊಗೊಂಡಿದ್ದಿದ್ರೆ ನನಗಿನ್ನೂ ನನ್ನ ಬಜೆಟ್ಗೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಿತ್ತು. ಆದರೆ ಇರಲಿ ಅಂತ ಹೇಳಿ ನಾನೇ, ಯಾಕಂದರೆ ವರ್ಷದಲ್ಲಿ ನಾನು ಒಂದೇ ಸತಿ ರೇಷ್ಮೆ ಸೀರೆ ಅಂತ ತೊಗೊಳ್ಳೋದು. ಮೇ ಬಿ ನೀವು ನೋಡಿದರೆ ನನ್ನ ವ್ಲಾಗ್ಸು, ನಾನು ಪದೇ ಪದೇ ರೇಷ್ಮೆ ಸೀರೆಗಳ ಶಾಪಿಂಗ್ ಮಾಡಲ್ಲ. ತೀರಾ ನಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಇದ್ದರೆ, ಈಗ ಲಾಸ್ಟ್ ಟೈಮು ಅಮ್ಮನ ಮನೆಯಲ್ಲಿ ಗೃಹ ಪ್ರವೇಶ ಆಗಿದ್ದಕ್ಕೆ ಅವರೇ ರೇಷ್ಮೆ ಸೀರೆ ಕೊಡಿಸಿದ್ರು. ಇನ್ನು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದಷ್ಟೇ ಹೋದ ವರ್ಷ, ಮತ್ತು ಇವಾಗ ತೊಗೋತಾ ಇದ್ದೀನಿ. ಒಂದು ವೇಳೆ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆದರೆ ಮಾತ್ರ ನಾನು ರೇಷ್ಮೆ ಸೀರೆ ಅನ್ನೋದನ್ನು ತೊಗೊಳ್ಳೋದು ಅಷ್ಟೇ ಅಲ್ವಾ. ಹಾಗಾಗಿ ಇರಲಿ ಅಂತ ಹೇಳಿ. ಮತ್ತು ನಿಮಗೆಲ್ಲ ಗೊತ್ತೇ ಇರುತ್ತೆ, ನಮ್ಮ ಫ್ಯಾಮಿಲಿಲಿ ಸಿಕ್ಕಾಪಟ್ಟೆ ಫಂಕ್ಷನ್ಸು ಮದುವೆಗಳು ಆಗುತ್ತೆ ಅಂತ ಹೇಳಿ. ಇನ್ನು ಕಮ್ಮಿಂಗ್ ನಮ್ಮ ಫ್ಯಾಮಿಲಿಲಿ ಒಂದು ಮದುವೆ ಬೇರೆ ಇದೆ. ನಾನು ಹೇಳಿದೆ ನನ್ನ ತಮ್ಮನಿಗೆ ಎಂಗೇಜ್ಮೆಂಟ್ ವ್ಲಾಗ್ ಎಲ್ಲ ಹಾಕಿದ್ದೀನಿ, ಎಂಗೇಜ್ಮೆಂಟ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಅವನದು ಮದುವೆ ಎಲ್ಲ ಇದೆ. ಸೊ ಈಗ ತೊಗೊಂಬಿಟ್ರೆ ನನಗೆ ಹಬ್ಬಕ್ಕೂ ಆಗುತ್ತೆ, ಅವ್ನ ಮದುವೆಗೂ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು, ಲೈಕ್ 2 in 1. ಹಬ್ಬಕ್ಕೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದೀನಿ ಅಂದರೆ ಅವ್ನ ಮದುವೆಗೆ ಮತ್ತೆ ಈಗ ನನಗೆ ರೇಷ್ಮೆ ಸೀರೆದು ಶಾಪಿಂಗ್ ಎಲ್ಲ ಏನೂ ಇರಲ್ಲ. ಸೊ ಆ ಥರ ಪ್ಲ್ಯಾನ್ ಮಾಡಿಕೊಂಡು ನಾನು ಸ್ಯಾರಿನ ತೊಗೊಂಡಿದ್ದು. ಮತ್ತು ನನಗೆ ಯಾವಾಗಲೂ ಹಾಗೆ ಆಗುತ್ತೆ, ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಆದಂಗೆನೆ ಯಾರ್ದಾದ್ರೂ ಮದುವೆ ಕಂಪಲ್ಸರಿಯಾಗಿರತ್ತೆ. ಈ ಸೆಪ್ಟೆಂಬರ್ ಅಕ್ಟೋಬರಲ್ಲೋ ಇಲ್ಲ ನವಂಬರಲ್ಲೋ ಯಾರಾದರೂ ಒಬ್ಬರು ಇದ್ದೇ ಇರುತ್ತೆ ಮದುವೆ. ಸೊ ಅವ್ರ ಮದುವೆಗಳಿಗೆ ಮ್ಯಾನೇಜ್ ಆಗಿಬಿಡತ್ತೆ ನನಗೆ. ಹೀಗಿದೆ. ಸೊ ಈಗ ನಾನು ಪ್ರೈಸು ನಿಮಗೆ ಹೇಳಿದೆ, 2 ಪ್ರೈಸ್ ಇಷ್ಟಿದೆ ಅಂತ ಹೇಳಿ. ಮತ್ತು ನಮಗೆ ಜಾಸ್ತಿ ಅಂತ ಖಂಡಿತ ಇಲ್ಲ, ಬಿಕಾಸ್ ಇದು ನಿಮಗೆ ವಿಡಿಯೋದಲ್ಲಿ ಹೇಗೋ ಏನೋ ಗೊತ್ತಿಲ್ಲ. ಕೆಲವು ಸತಿ ಸ್ಯಾರೀಸು ಫೀಲು ನೋಡಬೇಕಾಗತ್ತೆ, ಪ್ಯೂರು ಯಾವ ಥರ ಇರುತ್ತೆ, ಮತ್ತು ಮಿಕ್ಸ್ ಆಗಿರ್ಬೋದು. ಹಾಗೆ ಹ್ಯಾಂಡ್ಲೂಮ್ ಬೇರೆ, ಪವರ್ ಲೂಮ್ ಬೇರೆ, ಇವೆಲ್ಲ ಡಿಫ್ರೆನ್ಸ್ ಇರುತ್ತೆ. ನನ್ನ ಪ್ರಕಾರ ಇದೇ ಸ್ಯಾರಿ ನಾವು ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಶೋರೂಮ್ಸ್ಗೆ ಹೋದರೆ ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಇದು ಡೈರೆಕ್ಟಾಗಿ ನೋಡಿದ್ರೆ ಮತ್ತು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಸ್ಯಾರಿ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನನಗೆ ಅವ್ರ ಶಾಪಲ್ಲಿ ಸ್ಯಾರೀಸ್ ಕ್ವಾಲಿಟಿ ಮಾತ್ರ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಅದೇ ಶಾಪಲ್ಲೇ ರೇಷ್ಮೆ ಸೀರೆಗಳನ್ನ ಶಾಪ್ ಮಾಡೋದು. ಅಂದರೆ ನನಗೆ ಯಾರಾದರೂ ಬೇರೆಯವರು ಇವರು ಕೊಟ್ಟಾಗ ಬೇರೆ ಶಾಪ್ಸ್ ಆ ಥರ ಆಗತ್ತೆ. ಅಷ್ಟು ಬಿಟ್ಟರೆ ನಾನು ಪರ್ಸ್ನಲಿ ಪರ್ಚೇಸ್ ಮಾಡಬೇಕು ಅಂದರೆ ನನಗೆ ಅಲ್ಲೇ ತುಂಬ ಕಂಫರ್ಟಬಲ್ಲು, ತುಂಬ ಇಷ್ಟ ಆಗತ್ತೆ. ನನಗೆ ಬೇಕಾಗಿರೋವಂಥ ಕಲೆಕ್ಷನ್ಸು. ಮತ್ತು ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ, ಅವರು ಅಕ್ಕ ಏನಿದ್ದಾರೆ ಆ ಶಾಪ್ ಓನರು, ಅವ್ರಿಗೆ ನನ್ನ ಹತ್ರ ಇರೋ ಪ್ರತಿ ಸೀರೆನೂ ಗೊತ್ತು. ಈ ಕಲರ್ ಇದೆ, ಈ ಕಲರ್ ಇಲ್ಲ, ನಾನು ಮರ್ತೋದ್ರೂ ಅವರೇ ನನಗೆ ನೆನಪು ಮಾಡ್ತಾರೆ, ಅಕ್ಕ ನಿಮ್ಮ ಹತ್ರ ಈ ಕಲರ್ ಇದೆ ಅಂತ ಹೇಳಿ. ಸೊ ಅದು ಒಂದು ನನಗೆ ಹೆಲ್ಪ್ ಮಾಡ್ತಾರೆ ಸೆಲೆಕ್ಷನ್ ವಿಚಾರಕ್ಕೆಲ್ಲಾನು. ಅದು ಒಂಥರ ಕಂಫರ್ಟ್ ಆ ಥರ ಆಗ್ಬಿಟ್ಟಿದೆ. ಸೊ ಸೀರೆಗಳು ಮುಗೀತು. ಬಟ್ ಈಗ ಅಮ್ಮನವ್ರಿಗೆ ಆಯಿತು, ನನಗೆ ತಗೋಬೇಕು. ನನಗೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾನು ಒಂದು ಸ್ವಲ್ಪ 3ರಿಂದ 4 ಸೀರೆನೇ ತೊಗೋತೀನಿ. ನನಗೆ ಈ ಹಬ್ಬ ತುಂಬ ಸ್ಪೆಷಲ್ಲು. ಅದರಲ್ಲಿ ಅನ್ನಿ ಕಲೆಕ್ಷನಲ್ಲೇ ತೊಗೊಳ್ಳೋದು ಪ್ರತಿಯೊಂದು ಸ್ಯಾರಿನೂ. ಈಗ ನಮ್ಮದೇ ಶಾಪ್ ಇದ್ದಾಗ ನಾವು ಹೆಂಗೆ ಬೇರೆ ಶಾಪ್ಗೆ ಹೋಗ್ಲಿಕ್ಕಾಗತ್ತೆ. ಆಲ್ರೆಡಿ ನನ್ನ ಮೈಂಡಲ್ಲಿ 2 ಸೀರೆ ಫಿಕ್ಸ್ ಆಗೋಗ್ಬಿಟ್ಟಿದೆ, ತೊಗೊಳ್ಳೇಬೇಕು ಅಂತ ಅಂದ್ಬಿಟ್ಟು. ಒಂದೇನೋ ನಾನು ತೊಗೋಬೇಕು ಅಂತ ಹೇಳಿ ಎತ್ತಿಟ್ಕೊಂಡಿದ್ದೆ. ಅವತ್ತಿನ ದಿನವೇ ಆಫ್ಲೈನ್ಗೆ ಯಾರೋ ಕಸ್ಟಮರ್ ಬಂದರು. ಅವರು ಹೀಗೆ ಮಾತಾಡ್ತಾ ಇದ್ದಾಗ ನಿಮ್ದೆಲ್ಲ ಶಾಪಿಂಗ್ ಆಯ್ತಾ ಅಂತ ಕೇಳಿದ್ರು. ಸರಿ, ನಾನು ಅವಾಗ ಹೇಳಿದೆ ಈ ಥರ ರೇಷ್ಮೆ ಅಂದರೆ ಅವಾಗ ಇನ್ನೂ ತಂದಿರಲಿಲ್ಲ, ಹೋಗಬೇಕು ಇನ್ನೊಂದು 2 ಡೇಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ದೆ. ಅದೇ ನನಗೆ ಉಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇದನ್ನು ಅಂದ್ಕೊಂಡಿದ್ದೀನಿ ಅಂತ ಆ ಸೀರೆನ ತೋರಿಸ್ದೆ. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಪ್ಲೀಸ್ ಮ್ಯಾಮ್ ನಮಗೆ ಕೊಡಿ, ನೀವು ತರಿಸ್ಕೊಳ್ಳಿ ಅಂದರು. ಸೊ ಅವ್ರಿಗೆ ಕೊಟ್ಬಿಟ್ಟೆ. ನನಗೆ ನಾನು ವೆಂಡರ್ಗೆ ಹೇಳಿದ್ದೀನಿ, ಮೇ ಬಿ 2-3 ಡೇಸಲ್ಲಿ ಬರ್ಬೋದು ಅದು ಸ್ಟಾಕು. ಸೊ ಅದು ಒಂದು ಸೀರೆ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಎನಿ ಕಾಸ್ಟ್ ಆಯ್ತು ಈವ್ನಿಂಗ್ ಉಟ್ಕೊಳ್ಳೋಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ 2 ಸೀರೆ ಓಕೆ ಆಗಿದೆ, ಇನ್ನೆರಡು ಸೀರೆ ಫೈನಲೈಸ್ ಮಾಡಬೇಕು. ಸೊ ಅದು ಒಟ್ಟಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು, ಸುಮ್ಮನೆ ಎಲ್ಲ ವ್ಲಾಗಲ್ಲೂ ಇದನ್ನ ಇವಾಗ ತೊಗೊಂಡೆ ಅವಾಗ ತೊಗೊಂಡೆ ಅನ್ನೋದು ಬೇಡ. ಆ 4 ಸೀರೆನ ಒಟ್ಟಿಗೆ ತೊಗೊಂಡಾಗ ನಾನು
ಬಂದ ಮೇಲೆ ನಾನು ಅದು ವ್ಲಾಗಲ್ಲಿ ಹಾಕ್ತೀನಿ, ನಾನು ಯಾವ ಸೀರೆ ನನಗೆ ಅಂತ ಹೇಳಿ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಅದು ಬ್ಲೌಸ್ ಸ್ಟಿಚಸ್ಸನ್ನು ಇವಾಗಲೇ ಕೊಟ್ಬಿಡ್ತೀನಿ ಆದಷ್ಟು ಬೇಗ ನಾನು, ಬಿಕಾಸ್ ನನ್ನ ಫ್ರೆಂಡು ಪಾಪ ಬ್ಯುಸಿ ಇರ್ತಾರೆ, ತುಂಬ ಜನಕ್ಕೆ ಅವರು ಸ್ಟಿಚಿಂಗ್ ಮಾಡಬೇಕು, ಮತ್ತು ಅವ್ರದ್ದು ಹಬ್ಬ ಎಲ್ಲ ಮಾಡೋದ್ರಿಂದ ಅವ್ರಿಗೂ ಆಗಲ್ಲ. ಹಾಗಾಗಿ ಮಕ್ಕಳಿಗೆ 2 ಜೊತೆ ಅಂದ್ಕೊಂಡಿದ್ದೀನಿ, ಒಬ್ಬೊಬ್ರಿಗೆ 2 ಜೊತೆ. ಅದನ್ನು ನಾನು ಡಿಸೈನ್ ಎಲ್ಲ ಫೈನಲೈಸ್ ಮಾಡಿಟ್ಬಿಟ್ಟಿದ್ದೀನಿ. ಎಲ್ಲ ಸ್ಯಾರೀಸಲ್ಲೇ ಸ್ಟಿಚ್ ಮಾಡಿಸೋದು. 2 ಸ್ಯಾರಿನೂ ಅದಕ್ಕೆ ನಾನು ನಮ್ಮ ಮರ್ನಿ ಕಲೆಕ್ಷನ್ನಲ್ಲೇ ಆಗಲೇ ಎತ್ತಿಟ್ಬಿಟ್ಟಿದ್ದೀನಿ. ಇನ್ನು 2 ಸ್ಯಾರಿ ನನಗೆ ಹುಡುಕ್ತಾ ಇದ್ದೀನಿ, ಅಂದರೆ ನಾನು ಅಂದ್ಕೊಂಡಿರೋ ಡಿಸೈನ್ಗೆ ಅದು ಮ್ಯಾಚ್ ಆಗಬೇಕು. ಸೊ ಅದು ಬಂದಿದ ತಕ್ಷಣ ಅದು ಇಮಿಡಿಯೇಟ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಸ್ಯಾರೀಸಲ್ಲಿ ನಾನು ಅವ್ರಿಗೆ ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಈಗ ಬ್ಲಾಗ್ಸ್ ಹಾಕ್ತೀನಿ. ಸೀರೆದು ಮುಗೀತು. ನೆಕ್ಸ್ಟ್ ಇನ್ನು ನಾನು ಸಿಲ್ವರ್ ಆ್ಯಂಡ್ ಗೋಲ್ಡ್ ಶಾಪಿಂಗ್ ಮುಗಿಸ್ಬಿಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕಪೇಟೆಗೆ ಹೋಗಬೇಕು. ಚಿಕ್ಕಪೇಟೆಗೆ ಆ್ಯಕ್ಚುಲಿ 2 ಸತಿ ಅಂದ್ಕೊಂಡಿದ್ದೀನಿ, 2 ವಿಸಿಟ್ ಕೊಡಬೇಕು ಅಂತ ಹೇಳಿ. ನೋಡೋಣ ಯಾವ ಥರ ಆಗುತ್ತೆ ಅಂದ್ಬಿಟ್ಟು. ಆದರೆ ಅದನ್ನು ಆದಷ್ಟು ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ನ ನೋಡಿ ಅಂತ ಹೇಳ್ತಾ, ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.